ನಮಸ್ಕಾರ ಜಿ ಸಂವಾದ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ರಾಜ್ಯ ರಾಜಕೀಯದಲ್ಲಿ ಈಗ ಸದ್ದು ಮಾಡ್ತಾ ಇರುವಂತ ಒಂದು ವಿಚಾರ ಅಂತ ಹೇಳಿದ್ರೆ ನವೆಂಬರ್ ಕ್ರಾಂತಿ. ಎಷ್ಟು ದಿವಸ ನವೆಂಬರ್ ಕ್ರಾಂತಿ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಆದರೆ ಈಗ ನವೆಂಬರ್ ತಿಂಗಳಿಗೆ ಬಂದಿದ್ದೇವೆ. ನವೆಂಬರ್ ತಿಂಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕ್ರಾಂತಿ ಆಗಬಹುದು? ಪವರ್ ಶೇರಿಂಗ್ ವಿಚಾರ, ಅಧಿಕಾರ ಹಂಚಿಕೆ ಆಗತ್ತಾ? ಕೆಲವೊಂದಿಷ್ಟು ಜನರ ಪ್ರಕಾರ ಸಚಿವ ಸಂಪುಟ ವಿಸ್ತರಣೆ ಅಂತ ಹೇಳ್ತಾ ಇದ್ದಾರೆ. ಏನಾಗಬಹುದು, ಏನು ಬೆಳವಣಿಗೆ ಆಗಬಹುದು ಅಂತೇಳಿ ರಾಜಕೀಯ ಪಡಸಾಲೆಯಲ್ಲಿ ಜೋರಾದ ಚರ್ಚೆ ನಡೀತಾ ಇದೆ. ಹಾಗಾದ್ರೆ ಈ ನವೆಂಬರ್ ಕ್ರಾಂತಿ ಅಂತ ಹೇಳಿದ್ರೆ ಏನು, ಯಾಕೆ ಈ ವಿಚಾರ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ? ಇದೇ ವಿಚಾರದ ಕುರಿತು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ, ನವೆಂಬರ್ ಕ್ರಾಂತಿ ಹೆಚ್ಚಿದ ಕಾವು. ನವೆಂಬರ್ ಕ್ರಾಂತಿಯ ಸದ್ದು ರಾಜ್ಯ ರಾಜಕೀಯದಲ್ಲಿ ಜೋರಾಗಿದೆ. ಮತ್ತಷ್ಟು ಏರಿದೆ ನವೆಂಬರ್ ಕ್ರಾಂತಿಯ ಕಾವು. ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆಗಳು ಜೋರಾಗಿ ನಡೀತಾ ಇವೆ. ಹೈಕಮಾಂಡ್ನತ್ತ ಸಿದ್ದರಾಮಯ್ಯ ಬಣದವರು ಬೊಟ್ಟು ಮಾಡಿದ್ದಾರೆ. ಸಿದ್ದರಾಮಯ್ಯ ಬಣದಲ್ಲೂ ಕೂಡ ಒಂದಷ್ಟು ಘಟಾನುಘಟಿ ನಾಯಕರಿದ್ದಾರೆ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಇದೆಯಾ? ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡುವಂತ ಶಾಸಕರಿದ್ದಾರೆ, ಸಚಿವರುಗಳು ಕೂಡ ಇದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರದ್ದು ಕೂಡ ಅದೇ ಪ್ರತಿಕ್ರಿಯೆ. ಇದೇ ತಿಂಗಳು ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ಭೇಟಿ ನೀಡ್ತಾರೆ. ಸಿಎಂ ಬದಲಾವಣೆ ಘೋಷಣೆ ಆಗುತ್ತಾ, ಮಾಡ್ತಾರ ಹೈಕಮಾಂಡ್ ಎನ್ನುವಂಥದ್ದಾಗೂ ಕೂಡ ಪ್ರಶ್ನೆಗಳಿರುವಂಥದ್ದು. ಸಿಎಂ ಬದಲಾವಣೆ ಚರ್ಚೆ ಮಧ್ಯೆ ದಲಿತ ಸಿಎಂ ಕೂಗು ಕೂಡ ಎದ್ದಿದೆ. ಡಿಕೆಶಿಗೆ ಕಂಟಕವಾಗುತ್ತಾ ಸಿದ್ದರಾಮಯ್ಯ ಬಣದ ನಾಯಕರು ಎನ್ನುವಂಥ ಪ್ರಶ್ನೆ. ಈ ತಿಂಗಳೇ ರಾಜಕೀಯದಲ್ಲಿ ನಡೆಯುತ್ತಾ ಕ್ರಾಂತಿ, ನವೆಂಬರ್ ಕ್ರಾಂತಿ ಆಗಬಹುದಾ? ಕಾದು ನೋಡ್ಬೇಕು. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನ ಆಲೋಚನೆ ಏನಾಗಿದೆ? ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಬಂದಂತ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಆರಂಭವಾದಂಥ ಚರ್ಚೆ ಈ ಪವರ್ ಶೇರಿಂಗ್ ವಿಚಾರ. 2.5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರೆ ಇನ್ನೂ 2.5 ವರ್ಷ ಡಿಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ. ಅಲ್ಲಿಂದ ಶುರುವಾದಂಥ ಚರ್ಚೆ ಇಲ್ಲಿವರೆಗೂ ಕೂಡ ನಡೆದುಕೊಂಡು ಬರ್ತಾ ಇದೆ. 2 ವರ್ಷ ಆಗಿದೆ. ಹಾಗೆಯೇ ನವೆಂಬರ್ ಕ್ರಾಂತಿಯಾಗಿ ಏನಾದರೂ ಅಧಿಕಾರ ಬದಲಾವಣೆ ಆಗಬಹುದಾ? ಹೀಗೆ ಸಾಕಷ್ಟು ಚರ್ಚೆಗಳ ಆರಂಭ ಆಗಿದೆ. ಈ ಕುರಿತಂತೆ ಒಂದಷ್ಟು ಜನ ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಹೈಕಮಾಂಡು ಯಾರು ಹೈಕಮಾಂಡು? ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು, ಅವ್ರು ಮಾತಾಡಿದಾರ? ಮತ್ತೆ ನೀವೇ ನಿಮ್ದೇ ಚರ್ಚೆ ಜಾಸ್ತಿ. ಅವರು ಜನ ಮಾತಾಡೋದಕ್ಕಿಂತ ನಿಮ್ದೇ ಜಾಸ್ತಿ ಆಗಿರೋದು. ಕೇಳಪ್ಪ, ಈಗ ಪ್ರಶ್ನೆ ಕೇಳಲಿಲ್ಲ ಈಗ ಅವರು. ಅಗತ್ಯ ಏನಿತ್ತು? ಅಲ್ಲಿಯ ಮುಖಂಡರು ಈಗ ತಾನೇ ಮಾತಾಡಿದ್ದಾರೆ ಅಂತ ಕೇಳಿ. ಯಾವ ಮುಖಂಡರು? ಡಿಕೆ ಶಿವಕುಮಾರ್ ಅವರು ಸಭೆ ಮಾಡ್ತಾ ಇದ್ದಾರೆ. ಈಗ ನೋಡ್ರಿ, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಇದು ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ. ಈಗ ನವೆಂಬರ್ ಕ್ರಾಂತಿನೂ ಇಲ್ಲ, ಏನೇನೂ ಇಲ್ಲ. ನಾನು ಮೊನ್ನೆನೂ ಚಿತ್ರದುರ್ಗದಲ್ಲಿ ಮನೆ ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳಿದ್ದೀನಿ, ಈ 28ವರೆಗೂ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಮೊನ್ನೆನೇ ಹೇಳಿದ್ದೀನಿ. ಈಗ DCM ಆಗೋದು, ರೀಶಫಲ್ ಮಾಡೋದು ಅದು ನಮ್ಮ ಪಕ್ಷ, ಹೈಕಮಾಂಡ್ ಪಕ್ಷ. ಅದು ಹೈಕಮಾಂಡ್ ಬಿಟ್ಟಿದ್ದು, ನಾವೇನು ಹೇಳೋಕ್ಕಾಗಲ್ಲ. ನನ್ನ ಅಭಿಮಾನಿಗಳಿಗೆ ಬೇಡಿಕೆ ಇದೆ, ಅದು ಎಲ್ಲರಿಗೂ ಸಹಜ ತಾನೆ. ಆಸೆ ಎಲ್ಲರಿಗೂ ಆಸೆ ಇರ್ತದೆ. ನಮ್ಮ ಅಭಿಮಾನಿಗಳಿಗೆ ಎಲ್ಲೋ ನಮ್ಮ ಸಾಹೇಬರು DCM ಆಗಬೇಕಂತ ಆಸೆ ಇದೆ. ಅವ್ರ ಅಭಿಪ್ರಾಯ ಅಂತ ಅವ್ರು ಹೇಳ್ತಾರೆ. ಅಂದರೆ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್, ನಮ್ಮ ಪಕ್ಷ ಹೈಕಮಾಂಡ್. ಯಾರನ್ನ ಬೇಡ ಅಂತೀವ? ಯಾರನ್ನ ಬೇಡ ಅಂತಾರ? ಆಗ್ತೀನಿ ಅಂದರೆ ನಾನು ಆಕಾಂಕ್ಷೆ ಇಲ್ಲ. ನಾನು ಪಕ್ಷದ ಸಿಪಾಯಿ. ನಾನು ಮೊನ್ನೆ ಇನ್ನೊಂದು ಮಾತು ಮಾಧ್ಯಮದಲ್ಲಿ ಹೇಳಿದ್ದೀನಿ. ನನಗೆ ಪಕ್ಷ ಮುಖ್ಯ. ಪಕ್ಷ ಇದ್ದರೆ ನಾವು, ನನ್ನ ಪಕ್ಷ ಮುಖ್ಯ. ಈಗ ಪಕ್ಷ ಬೇಡಪ್ಪ, ನಿನ್ನ ಮಂತ್ರಿ ಸ್ಥಾನದಿಂದ ಬೇಡ, ನೀನು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡು, ನಿನ್ನ ಪಕ್ಷದ ಕೆಲಸ ಮಾಡೋ, ಅದಕ್ಕೂ ನಾನು ಸಿದ್ಧ. ಏನೇನು ಕ್ರಾಂತಿ ಇಲ್ಲ. ಎಲ್ಲ BJಪಿಯರು ಊಹೆ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗಿದೆ, ಅವರಲ್ಲಿ 2 ಗ್ರೂಪು 3 ಗುಂಪಿತ್ತು, ಈಗ 5 ಗ್ರೂಪ್ ಆಗಿದೆ ಅಂತ ಮಾಹಿತಿ ಬಂದಿದೆ. ಅಶೋಕರನ್ನ ಸರಿಪಡಿಸ್ಕೊಳ್ಳೋಕೆ ಹೇಳಿ. ವಿಜೇಂದ್ರಾಗ ನೋಡ್ರಿ ಅಶೋಕ್ ಆಗಲ್ಲ, ಅಶೋಕ್ ನೋಡ್ರಿ ಇವ್ರಿಗಾಗಲ್ಲ. ಯತ್ನಾಳ್ ಗ್ರೂಪ್ ಒಂದು, ಈಶ್ವರಪ್ಪನ ಗ್ರೂಪ್ ಒಂದು, ಇನ್ನು ಎಷ್ಟೆಷ್ಟು ಗ್ರೂಪ್ ಇದೆ ಒಳಗಡೆ ಗೊತ್ತಿಲ್ಲ. ನಾವೆಲ್ಲ ಹೇಳ್ತಾ ಇರೋದು
ನಮ್ಮವ್ರು ಯಾರನ್ನ ಹೇಳಿದಾರ BJP ಅವರು ಕ್ರಾಂತಿ ಅಂತ? ಯಾರು ಹೇಳಿಲ್ಲ. ಕ್ರಾಂತಿ ಹೇಳಿದ್ದು ಕಾಂಗ್ರೆಸ್ ಅವರು, ರಾಜಣ್ಣ ಅವರು ಮಂತ್ರಿ ಸ್ಥಾನ ಹೋಯ್ತು. ರಾಮನಗರದ MLA ಹೇಳಿದ್ರು, ದಾವಣಗೆರೆ MLA ಹೇಳಿದ್ರು, ಕಾಂಗ್ರೆಸ್ಸಿನ 16 ಜನ MLAಗಳು. ಕ್ರಾಂತಿ ಎಲ್ಲ ಹೇಳಿದವರು ಅವರು, ಬದಲಾವಣೆ ಹೇಳಿದವರು ಅವರು, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದವರು ಕಾಂಗ್ರೆಸ್ ಅವರು. ನಾವ್ಯಾರು ಹೇಳಿಲ್ಲ. ನಾವು ರಾಜ್ಯದ ಅಭಿವೃದ್ಧಿ ಮಾಡಿ, ನಿಮ್ಮ ಕಿತ್ತಾಟ ಬಿಟ್ಬಿಟ್ಟು, ಕುರ್ಚಿಯ ಕಿತ್ತಾಟ ಬಿಟ್ಟು, ನೀವು ಯಾರನ್ನ ಆಗಿ ಕುರ್ಚಿಯ ಕಿತ್ತಾಟ ಬಿಟ್ಬಿಟ್ಟು ರಾಜ್ಯದ ಜನತೆಗೆ ಒಳಿತು ಮಾಡಿ, ಅಭಿವೃದ್ಧಿ ಮಾಡಿ. ಕಳೆದ 2.5 ವರ್ಷದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ. ನಿಮ್ಮ ಹತ್ರ ಹಣ ಇಲ್ಲ, ಪಾಪರ ಹೊಟ್ಟಿದ್ದೀರಾ. ಹಣ ಹೊಂದ್ಸಕ್ಕೆ ಏನಾದರೂ ಪ್ರಯತ್ನ ಮಾಡಿ ಅನ್ನೋ ಮಾತನ್ನ ನಾವು ಹೇಳ್ತಾ ಇದ್ದೀವಿ. ಕ್ರಾಂತಿ ಭ್ರಾಂತಿ ಎಲ್ಲ ನಿಮ್ಮ ಪಾರ್ಟಿಯಲ್ಲೇ ದಿನನಿತ್ಯ. ಈಗ ಡೆಲ್ಲಿಗೆ ಯಾಕೆ ಹೋಗಿದ್ದಾರೆ? ಪೆರೇಡ್ ಯಾಕೆ ಮಾಡ್ತಾ ಇದ್ದಾರೆ? ಸಿದ್ದರಾಮಯ್ಯ ಮಗ ಯಾಕೆ ಫೀಲ್ಡಿಗೆ ಬಂದು ನಮ್ಮ ಅಪ್ಪನೇ 5 ವರ್ಷ? ಗಮನಿಸಿದ್ರಿ ಕಾಂಗ್ರೆಸ್ ಪಕ್ಷದ ನಾಯಕರ ಮಾತುಗಳು ಹೇಗಿತ್ತು ಅಂತೇಳಿ. ಒಂದ್ ಕಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾರೆ ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಂತ ನಿರ್ಧಾರ. ಸಚಿವರಾಗಿರುವಂತ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾರೆ DCM ಸ್ಥಾನ ಕೊಟ್ರೆ ಯಾರು ಬೇಡ ಅಂತಾರೆ. ವಿಪಕ್ಷ ನಾಯಕರಾಗಿರುವಂತ R ಅಶೋಕ್ ಅವರು ಹೇಳ್ತಾರೆ ಈ ಚರ್ಚೆ ಹುಟ್ಕೊಂಡಿದ್ದು ನಮ್ಮಿಂದಲ್ಲ, ಕಾಂಗ್ರೆಸ್ ಪಕ್ಷದ ನಾಯಕರಿಂದಲೇ ಎನ್ನುವುದಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ, ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಹೋಗೋಣ. ಮೊದಲನೇದಾಗಿ BJP ವಕ್ತಾರರಾಗಿರುವಂತ FS ಸಿದ್ದನಗೌಡರವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಪ್ ವಕ್ತಾರರಾಗಿರುವಂತಹ ಡಾಕ್ಟರ್ ದಿನೇಶ್ ಶೇರವಳ್ಳಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. JDS ವಕ್ತಾರರಾಗಿರುವಂತಹ ಉಮೇಶ್ HJ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ HD ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ದರ್ಶನ್ ಅವರೇ, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಚರ್ಚೆ ಹುಟ್ಟಿಕೊಳ್ಳೋಕೆ ಕಾರಣ ಅಂತ ಹೇಳಿದ್ರೆ ನಿಮ್ಮ ಪಕ್ಷದ ನಾಯಕರೇ ಕೊಟ್ಟಂತ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳು. ಏನಿ ನವೆಂಬರ್ ಕ್ರಾಂತಿ ಅಂತ ಹೇಳಿದ್ರೆ ಅಧಿಕಾರ ಹಂಚಿಕೆ ಸೂತ್ರನ ಅಥವಾ ಸಚಿವ ಸಂಪುಟ ವಿಸ್ತರಣೆನ? ನನಗೆ ಗೊತ್ತಿರೋದು ಒಂದೇ ಕ್ರಾಂತಿ, ಅದು ಮಕರ ಸಂಕ್ರಾಂತಿ. ಅದು ಬಿಟ್ಟು ರಾಜಕೀಯವಾಗಿ ಇದು ನಾವು ಸರ್ಕಾರ ಬಂದಾಗಿಂದ ಅನೇಕ ವಿಚಾರಗಳು ಚರ್ಚೆಗಳಾಗ್ತಾ ಇದೆ. ಅದು ನಮ್ಮ ಪಕ್ಷದವರೇ ಇರ್ಬೋದು ಅಥವಾ ಅನ್ಯ ಪಕ್ಷದವರೇ ಇರ್ಬೋದು ಅಥವಾ ಮಾಧ್ಯಮಗಳಲ್ಲಿ ಅನೇಕ ಚರ್ಚೆಗಳಿಗೂ ಅಥವಾ ವಾಸ್ತವಾಂಶಕ್ಕೂ ಬಹಳ ವ್ಯತ್ಯಾಸ ಇದೆ. ನಮ್ಮದು ಕಾಂಗ್ರೆಸ್ ಪಕ್ಷ ಅಂತಂದರೆ ಒಂದು ಶಿಸ್ತಿನ ಪಕ್ಷ. ಹೈಕಮಾಂಡ್ ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಯಾವಾಗ ನಾವು ಅಧಿಕಾರಕ್ಕೆ ಬಂದ್ವಿ ಆ ದಿನ ಮಾನ್ಯ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯಾಗಿ, ಮಾನ್ಯ DK ಶಿವಕುಮಾರ್ ಅವ್ರನ್ನ ಉಪಮುಖ್ಯಮಂತ್ರಿಯಾಗಿ, ಮತ್ತು ಇವತ್ತೇನು ಮಂತ್ರಿಗಳೆಲ್ಲ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿ ಪೋರ್ಟ್ಫೋಲಿಯೋ ಎಲ್ಲ ಕೊಟ್ಟಿದ್ದಾರೆ. ಇವತ್ತು ಅವಾಗಿಂದ ಇಲ್ಲಿ ತನಕ ಬಂದು ಆಯಿತು. ನವೆಂಬರ್ ಆಯಿತು, ನವೆಂಬರ್ 1 ಆಯಿತು, ಕನ್ನಡ ರಾಜ್ಯೋತ್ಸವ ಆಯಿತು, ನವೆಂಬರ್ 2 ಆಯಿತು, ಇವತ್ತು ನವೆಂಬರ್ 3 ಬಂದು ಕೂತಿದ್ದೀವಿ ಅಲ್ವಾ? ಸೊ ಹಾಗೆ ಗುಡುಗು ಸಹಿತ ಮಳೆನೇ ಆಗಿರಲಿ, ಚಂಡಮಾರುತ ಆಗಿರಲಿ, ಸುನಾಮಿ ಆಗಿರಲಿ, ಅಬ್ರ ಆಗಿರಲಿ, ರಾಜಕೀಯವಾಗಿ ನಾ ಹೇಳುವಂಥದ್ದು ಆ ರೀತಿಯಾದಂತಹ ಒಂದು ಸ್ಥಿತಿಯನ್ನು ನಾವು ಕಂಡಿಲ್ಲ. ಈಗಲೂ 3 ದಿನ ಕಳೆದ್ಬಿಟ್ಟು ಅಲ್ವಾ? ನೋಡೋಣ. ನೀವು ಚರ್ಚೆಗಳು ನಿರಂತರವಾಗಿರ್ತದೆ. ಟೀಕೆ, ಪ್ರಶಂಸೆ, ಹೊಗಳಿಕೆ, ಚರ್ಚೆ ಇದು ನಿತ್ಯ ನಿರಂತರ. ಸೊ ಹಾಗಾಗಿ ಆಡುವವರ ಮಾತನ್ನ ತಪ್ಪಿಸ್ಲಿಕ್ಕೆ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಹಾಗೇನಾದ್ರೂ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದಾದ್ರೂ ಬೆಳವಣಿಗೆಗಳು ಇತ್ತು ಅಂತಂದ್ರೆ ನಮ್ಮ ನಾಯಕರಾದಂಥ ACC ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಆ ಕಾಲಕ್ಕೆ, ಆ ಸಂದರ್ಭಕ್ಕೆ ಆ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ದರ್ಶನ್ ಅವರೇ, ಸಂಕ್ರಾಂತಿ ಅಂತ ಹೇಳಿದ್ರಲ್ಲ, ಹೊಸ ಡೇಟಲ್ಲಿ ಏನಾದರೂ ಸಂಕ್ರಾಂತಿ ಮಾಡ್ತಿದ್ರೆ ಹೇಗೆ? ನೋಡಿ, ನಾವು ರೈತರು ಮಕ್ಕಳು ಸರ್. ಉತ್ತೀವಿ, ಬಿತ್ತೀವಿ, ಅಲ್ಲಿ ಗೊಬ್ಬರ ಹಾಕ್ತೀವಿ, ಕೊನೆಗೊಂದು ಪೈರು ಬಂದು ಸಂಕ್ರಾಂತಿಯಲ್ಲಿ ಹಬ್ಬ ಮಾಡ್ತೀವಿ. ಆ ಮಕರ ಸಂಕ್ರಾಂತಿ ಹೇಳಿದ್ದು ಹೊರತು ರಾಜಕೀಯ ಸಂಕ್ರಾಂತಿ ಅಂತ ನಾನು ಎಲ್ಲೂ ಹೇಳಿಲ್ಲ. ಇದು ನಾವು ನವೆಂಬರ್ ತಿಂಗಳು ಅಂತ ಹೇಳ್ತಾ ಇದ್ವಿ. ಈಗ ನವೆಂಬರ್ ತಿಂಗಳಿಗೂ ಬಂದಿದ್ದೀವಿ. ಆಯ್ತು, ನವೆಂಬರ್ ತಿಂಗಳು ದಿನಾಂಕ ಹಂಗೆ ಹೋಗ್ತಾ ಇರುತ್ತೆ. ನವೆಂಬರ್ ತಿಂಗಳಲ್ಲಿ ಮಕ್ಕಳ ದಿನಾಚರಣೆ ಇದೆ. ನವೆಂಬರ್ ತಿಂಗಳಲ್ಲಿ ಸಂವಿಧಾನ ಪ್ರಸ್ತಾವನೆ ಮಾಡಿರ್ತಕ್ಕಂಥ ದಿನ ಸಮೇತ ನವೆಂಬರ್ 26. ನವೆಂಬರ್ 19ಕ್ಕೆ ಇಂದಿರಾ ಗಾಂಧಿ ಅವರ ಜನ್ಮದಿನ ಇರ್ತಕ್ಕಂಥದ್ದು. ಅನೇಕ ವಿಶೇಷತೆ. ನವೆಂಬರ್ ನಲ್ಲಿ ಬಿಹಾರ ಚುನಾವಣೆ ಇದೆ ಸರ್, ಫಲಿತಾಂಶವೂ ಕೂಡ ಹೊರಬರುತ್ತೆ. ಹೌದು, ನವೆಂಬರ್ 6ಕ್ಕೆ ಬಿಹಾರ ಚುನಾವಣೆ ಇದೆ, 14ಕ್ಕೆ ಫಲಿತಾಂಶ ಇದೆ. ಆಗ್ಲೇಬೇಕಲ್ಲ. ಅಲ್ಲೂ RJD ಮತ್ತೆ ಕಾಂಗ್ರೆಸ್ ದಿಗ್ವಿಜಯವನ್ನ ಸಾಧಿಸಿ ನಮ್ಮ ಒಂದು ಇಂಡಿಯಾ ಮೈತ್ರಿ ಒಕ್ಕೂಟ ಬಿಹಾರದಲ್ಲೂ ಅಧಿಕಾರದ ಗದ್ದುಗೆಯನ್ನ ಹಿಡಿಯುವಂತ ಕೆಲಸವನ್ನ ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ. ಆ ದಿನಗೂ ಚರ್ಚೆ ಕರೀರಿ, ಅವತ್ತು ಬಂದು ಹೇಳ್ತೀವಿ. ಆ ಒಂದು ದಿಗ್ವಿಜಯದ ಬಗ್ಗೆ ಮಾತಾಡ್ತೀವಿ. ದರ್ಶನ್ ಅವರು ಚುನಾವಣೆ ನಂತರ ಮಾತಾಡ್ತೀನಿ BJP ಅವರಿಂದ ಅಭಿಪ್ರಾಯವನ್ನು ಪಡ್ಕೊಳ್ಳೋಣ. ಸರ್, ಈಗ ನವೆಂಬರ್ ಕ್ರಾಂತಿ ಈ ಚರ್ಚೆಯನ್ನ ಹುಟ್ಟು ಹಾಕಿದ್ದು BJP ಅವರಲ್ಲ ಎನ್ನುವಂತ ನೇರ ಮಾತನ್ನ ವಿಪಕ್ಷ ನಾಯಕರಾಗಿರುವಂತ R ಅಶೋಕ್ ಅವರು ಹೇಳಿದ್ರು. ರಾಜಣ್ಣ ಆಗಿರ್ಬೋದು, ಸಾಕಷ್ಟು ಶಾಸಕರು DCM ಪರವಾಗಿ ಮಾತನಾಡಿದವರು ಇದ್ದಾರೆ. ಹಾಗೇನೆ
ನವೆಂಬರ್ ಕ್ರಾಂತಿ ವಿಚಾರ ಬಂದಾಗ ಇಲ್ಲಿ ಕಾಂಗ್ರೆಸ್ನವರು ಮಾಡ್ತಾ ಇರುವಂತ ನೇರ ಆರೋಪ ಅಂತ ಹೇಳಿದ್ರೆ ಇದು ವಿರೋಧ ಪಕ್ಷದವರು ಹುಟ್ಟಾಕಿರುವಂತ ಚರ್ಚೆ ಅಂತ ಹೇಳಿ ನೀವೇನ್ ಹೇಳ್ತೀರಾ? ನವೆಂಬರ್ ಕ್ರಾಂತಿಯನ್ನ ವಿರೋಧ ಪಕ್ಷದವರು ಹೇಳಿರ್ತಕ್ಕಂಥದ್ದಲ್ಲ. ಅದರ ಪಕ್ಷದೊಳಗಡೆ ಇರತಕ್ಕಂಥ KN ರಾಜನ್ ಅವರು ಏನು ನವೆಂಬರ್ ಕ್ರಾಂತಿ ಅಂತ ಏನು ಹೇಳಿದ್ರು, ಅವರನ್ನ ಮೊದಲಗಡೆ ಶಾಂತಿ ತಿಥಿ ಅನ್ನೋ ರೀತಿ ಒಳಗಡೆ ರಾಜಕೀಯವಾಗಿ ಶಾಂತಿ ತಿಥಿಯನ್ನು ಅವ್ರದ್ದು ಮಾಡಿಬಿಟ್ರು ಪಾಪ ಅವರು. ಅದಕ್ಕಾಗಿ ದರ್ಶನ್ ಅವರು ಹೇಳುವಾಗ ಬಹಳ ಚಂದ ಹೇಳಿದ್ರು, ಮಕರ ಸಂಕ್ರಮಣ ಇರತಕ್ಕಂಥದ್ದು, ಸಂಕ್ರಮಣ ಅಂದ್ರೆ ಸುವರ್ಣ ಕಾಲ ಅಂತ ಹೇಳಿ. ಅದಕ್ಕಾಗಿ ನಮ್ಮ ಕಾಂಗ್ರೆಸ್ ಪಕ್ಷದೊಳಗಡೆ ಸುವರ್ಣ ಕಾಲ ಪ್ರಾರಂಭ ಆಗುತ್ತೆ. ಅದು ಏನು ಅಂತಂದ್ರೆ ಜನವರಿ 15 ಮಟ್ಟ ಮುಂದುವರಿಬಹುದು ಅಂತಕ್ಕಂಥದ್ದು ಅವ್ರ ನಗುಮುಖದೊಳಗಡೆ ನೋಡಿದ್ರೆ ಗೊತ್ತಾಗುತ್ತೆ. ಆದ್ರೆ ಒಬ್ಬ ಪಕ್ಷದ ವಕ್ತಾರಾಗಿ ಅವ್ರು ಹೇಳಲಿಕ್ಕೆ ಅದರ ಬದ್ಧತೆ ಇರೋದಿಲ್ಲ. ಯಾಕಂದ್ರೆ ಒಬ್ಬ ಪಕ್ಷದವಾಗಿ ಇರ್ತಕ್ಕಂಥ, ಆದ್ರೆ ಖಂಡಿತವಾಗಿಲೂ ಕೂಡ ನವೆಂಬರ್ ಕ್ರಾಂತಿ ಅವ್ರಿಗೂ ಗೊತ್ತು, DK ಶಿವಕುಮಾರ್ ಅವ್ರಿಗೂ ಗೊತ್ತು, ಸಿದ್ದರಾಮಯ್ಯನವ್ರಿಗೂ ಗೊತ್ತು. ಯಾಕಂದ್ರೆ ಸಿದ್ದರಾಮಯ್ಯನವ್ರಿಗೆ ಸಿಟ್ಟು ಪ್ರತಿದಿನವೂ ಕೂಡ ಪ್ರಾರಂಭ ಹೆಚ್ಚಾಗ್ತಾ ಇದೆ. ನಿನ್ನೆ ದಿನ ಪತ್ರಕರ್ತರು ಕೇಳಿದಾಗ ಪ್ರಶ್ನೆ ಕೇಳಿದಾಗ, ಏನ್ರಿ ನೀವು ಹೈಕಮಾಂಡ್ ಏನ್ರಿ, ನಿಮ್ಗೆ ಹೈಕಮಾಂಡ್ ಹೇಳಿದೆ ಏನ್ರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಸಿದ್ದರಾಮಯ್ಯನವರೇ, ಮಾನ್ಯ ಮುಖ್ಯಮಂತ್ರಿಗಳು, ನಿಮ್ಮ ಬಗ್ಗೆ ನಮಗೂ ಗೌರವ ಇದೆ. ಒಬ್ಬ ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗಳಿಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡೋದನ್ನ ಬಹಳ ಸರಳತೆಯನ್ನ ನೀವು ಕಲ್ಕೊಳ್ಳಿ. ಯಾಕಂದ್ರೆ ನೀವು ಬಹಳ ಸೀನಿಯರ್ ಮೋಸ್ಟ್ ಮುಖ್ಯಮಂತ್ರಿಗಳು. ಯಾಕಂತಂದ್ರೆ ಹೈಕಮಾಂಡ್ ನಿಮಗೆ ಹೇಳಿಲ್ಲ ಅಂತ ಪತ್ರಕರ್ತರನ್ನ ಕೇಳಿದ್ರಿ. ಸರಿ, ನಾನು ಒಪ್ಕೋತೇನೆ, ಪತ್ರಕರ್ತರು ಒಪ್ಕೋಬಹುದು. ನಿಮ್ಮ ಮಗ ಹೈಕಮಾಂಡ? ನಿಮ್ಮ ಮಗ ಬೆಳಗಾವಿ ಜಿಲ್ಲೆಗೆ ಬಂದು ನಮ್ಮ ತಂದೆಯವರ ಕೊನೆಯ ಕಾಲದ ರಾಜಕೀಯ ಜೀವನದೊಳಗಡೆ ಅದರ ಅಸ್ತಿತ್ವವನ್ನ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಹೊರತಾರು ಅಂತ ಹೇಳಿದವರು ಹೈಕಮಾಂಡ. ಅದನ್ನ ಯಾಕ್ರಿ ಹೇಳ್ಸಕ್ ಹಚ್ಚಿದ್ರಿ? ಆ ಮಾತನ್ನ ನಿಮ್ಮ ಕಾಂಗ್ರೆಸ್ ಪಕ್ಷದೊಳಗಡೆ ಇರ್ತಕ್ಕಂಥ ಅನೇಕ MLAಗಳು, ಅನೇಕ ಶಾಸಕರು, ಸಚಿವರು ಎಲ್ಲರೂ ಕೂಡ ಹೌದು ಅವ್ರು ಹೇಳಿದ್ದಾರೆ, ಸೈದ್ಧಾಂತಿಕವಾಗಿ ಹೇಳಿದ್ದಾರೆ, ಇನ್ನೊಂದು ರೀತಿ ಒಳಗಡೆ ಹೇಳಿದ್ದಾರೆ. ಯಾವುದ್ರಿ ಸೈದ್ಧಾಂತಿಕೆ? ನಿಮ್ಮ ಕಾಂಗ್ರೆಸ್ ಒಳಗಡೆ ನಮ್ಮ ದರ್ಶನ್ ಅವ್ರು ಹೇಳುವಾಗ ಬಹಳ ಶಿಸ್ತಿನ ಪಕ್ಷ ಅಂತ ಹೇಳಿದ್ರು. ಒಂದು ಕಾಲದೊಳಗಡೆ ಇರಬಹುದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈಗ ಅಶಿಸ್ತಿನಿಂದ ತುಂಬಿರ್ತಕ್ಕಂಥ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಯಾಕಂದ್ರೆ ಅಲ್ಲಿಯ ಅಧ್ಯಕ್ಷರೇ ಹೇಳ್ತಾರೆ, ಮುಖ್ಯಮಂತ್ರಿಯ ಬದಲಾವಣೆಯನ್ನ ಯಾರು ಕೂಡ ಮಾತನಾಡಬಾರ್ದು. ಅಲ್ಲಿ ಇರ್ತಕ್ಕಂಥ ರಾಜ್ಯಾಧ್ಯಕ್ಷರಿಗೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ. ಅವ್ರು ಹೇಳಿದ ಮರುಕ್ಷಣದೊಳಗಡೆ ಮತ್ತೊಬ್ರು ಹೇಳ್ತಾರೆ. ಆನಂತರ ಜಮೀರ್ ಅಹ್ಮದ್ ಅವರು DCM ಮಾಡ್ತೀವಿ ಅಂತಂದ್ರೆ ಹೇಳಿರ್ತಕ್ಕಂತಹ ವ್ಯಕ್ತಿಯನ್ನ ಹಿಡಿದು ಒಪ್ಪಿಗೆಯನ್ನ ಮಾಡಿಕೊಂಡು ಅವನನ್ನ ಮುದ್ದು ಮಾಡ್ತಕ್ಕಂಥ ವ್ಯವಸ್ಥೆಗೆ ಹೋಗ್ತಾರಂದ್ರೆ ಒಳಗಡೆ ಅವರಲ್ಲಿ ಖುಷಿ, ಆ ಬಿಸಿ ಎಷ್ಟಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇದು ವಿರೋಧ ಪಕ್ಷದವರು ಹುಟ್ಟಾಕಿರ್ತಕ್ಕಂಥದ್ದಲ್ಲ. KN ರಾಜನ್ ಅವ್ರನ್ನ ಏನು ಸಸ್ಪೆಂಡ್ ಮಾಡಿದ್ರು ಅವಾಗಿನಿಂದ ಒಳಗಡೆ ಹುದುಗಿರ್ತಕ್ಕಂಥ ಕಾಂಗ್ರೆಸ್ದ ಶಾಸಕರಲ್ಲಿರ್ಬೋದು, ಸಚಿವರಲ್ಲಿರ್ಬೋದು, ನಾನು ಹೇಳಿದ್ರೆ ನನ್ನಲ್ಲಿ ತೆಗೆದು ಹಾಕ್ತಾರೋ ಅಂತಕ್ಕಂಥ ಭಯದಿಂದ ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ ದಾವಣಗೆರೆ ಶಾಸಕರಿರ್ಬೋದು, ರಾಮನಗರ ಶಾಸಕರಿರ್ಬೋದು, ಆ ಶಾಸಕರೆಲ್ಲ ಹೇಳಿದ್ರು ಖಂಡಿತವಾಗಿಯೂ ಕೂಡ DK ಶಿವಕುಮಾರ್ ಅವರು ನವೆಂಬರ್ 15ಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂಥದ್ದು ಖಂಡಿತ ಅಂತಕ್ಕಂಥದ್ದು ಹೇಳಿದ್ರು. 14ಕ್ಕೆ ರಾಜ್ಯಾಧ್ಯಕ್ಷರಿಗೆ ರಾಜೀನಾಮೆ ಕೊಡ್ತಾರು, 14ಕ್ಕೆ ಇನ್ನೊಬ್ರು ರಾಜ್ಯಾಧ್ಯಕ್ಷರಾಗ್ತಾರು, 15ಕ್ಕೆ CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೋ, ಅವತ್ತು DK ಶಿವಕುಮಾರ್ ಅವರು ಪ್ರಮಾಣ ವಚನ ಮಾಡ್ತಾರೆ. ಇದೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ಏನ್ರಿ ಅವಶ್ಯ? ನಿಮ್ಮ ಪಕ್ಷದೊಳಗಡೆ ಇರ್ತಕ್ಕಂಥ ಆಂತರಿಕವಾಗಿರ್ತಕ್ಕಂಥ ಸಮಸ್ಯೆಗಳು. ಆದ್ರೆ ನಿಮ್ಮ ಸಮಸ್ಯೆಗಳು ಹೊರಬಿದ್ದಾಗ ನಾವು ಕೈ ಕಟ್ಕೊಂಡು ಕುಳಿತಲಿಕ್ಕೆ ಬಂದಿಲ್ಲ. ನಾವು ಭಾರತೀಯ ಜನತಾ ಪಾರ್ಟಿಯಿಂದ ನಿಮ್ಮ CM ಅನ್ನ ಚೇಂಜ್ ಮಾಡಕ್ಕಿಲ್ಲ. ನಿಮಗೆ ರಾಜ್ಯದೊಳಗಡೆ 126 ಮೊದಲು, ನಂತರ 130 ಸ್ಥಾನಕ್ಕೆ ಶಾಸಕನ ಕೊಟ್ಟಿರೋದು ಒಂದು ದಕ್ಷವಾಗಿರ್ತಕ್ಕಂಥ, ಒಂದು ನಿರ್ಭಯವಾಗಿರ್ತಕ್ಕಂಥ, ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಪಾರದರ್ಶಕ ಆಡಳಿತವನ್ನ ಈ ರಾಜ್ಯದ ಜನತೆಗೆ ಕೊಡಿ ಅಂತ ಹೇಳಿ ನಿಮಗೆ ಪೂರ್ಣ ಬಹುಮತವನ್ನು ಕೊಟ್ಟಿದ್ದಾರೆ. ಅದನ್ನ ಬಿಟ್ಟು ನಾನು 5 ವರ್ಷ CM, ನಾನು CM, ನಾಳೆ ನಾನು CM, ನಾನು CM ಎದೇದಿ ಬಡ್ಕೊಳ್ಳೋದನ್ನ ಹೆಣ್ಮಕ್ಳು ಆಸ್ತಿಯನ್ನ ಕಳ್ಕೊಂಡಾಗ ಬಡ್ಕೊಂಡು ಮಾತಾಡ್ತಾರಲ್ಲ ಹಳ್ಳಿ ಒಳಗಡೆ, ಆ ರೀತಿ ಒಳಗಡೆ ನೀವು ಬಡ್ಕೊಳಾಗ್ತೀರಿ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಈ ಸ್ಥಿತಿಗೆ ಬಂದಿದೆ ಅಂತಂದ್ರೆ ನಾಯಕರು ಈ ಸ್ಥಿತಿಗೆ ಬಂದಿರೋದು ನೋಡಿದ್ರೆ ಯಾಕೋ ಅಧೋಗತಿಗೆ ಹೋಯ್ತಪ್ಪ ಅಂತ ಅನಿಸ್ತಾ ಇದೆ. ವೆಲ್ ಡಾಕ್ಟರ್ ದಿನೇಶ್ ಅವರೇ, ಗಮನಿಸ್ತಾ ಇದ್ರಿ ಸೆಪ್ಟೆಂಬರ್ ಕ್ರಾಂತಿ ಅಂತ ಮೊದಲು ಸ್ಟೇಟ್ಮೆಂಟ್ ಬಂದಿದ್ದು, ಸೆಪ್ಟೆಂಬರ್ ಕಳೀತು, ಅಕ್ಟೋಬರ್ ಕಳೀತು, ನವೆಂಬರ್ನಲ್ಲಿದ್ದೀವಿ, ನವೆಂಬರ್ನ 3ನೇ ತಾರೀಕು ಇವತ್ತು. ಈ ತಿಂಗಳಲ್ಲಾದರೂ ಕೂಡ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗಬಹುದಾ, ಅಥವಾ ಈ ಕ್ರಾಂತಿ ಅನ್ನುವಂಥ ವಿಚಾರ ಸುಮ್ಮನೆ ಚರ್ಚೆ ಆಗ್ತಾ ಇದೆಯಾ, ಹೇಗೆ ಸರ್? ಇವ್ರು ಏನು ಇವತ್ತು 2 ಬಣಗಳು ಮಾಡಿಕೊಂಡು ಕಚ್ಚಾಡ್ತಾ ಇದ್ದಾರೆ. ಇದರಿಂದ ರಾಜ್ಯದ ಆಡಳಿತ ಯಂತ್ರ ಸಂಪೂರ್ಣ ಕುಸಿದಿದೆ. ಇವತ್ತು ಯಾವುದೇ ಒಬ್ಬ IAS ಅಧಿಕಾರಿಗಳು ಯಾವುದೇ ಒಂದು ಫೈಲ್ಗಳನ್ನ ಮೂವ್ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದರೆ CM ಚೇಂಜ್ ಆಗ್ಬೋದು, ನಾವ್ಯಾಕೆ ರಿಸ್ಕ್ ತಗೊಳ್ಳೋಣ, ನಾವ್ಯಾಕೆ ಫೈಲ್ ಮೂವ್ ಮಾಡೋಣ, ಆ ಪರಿಸ್ಥಿತಿಗೆ ರಾಜ್ಯದ ಆಡಳಿತ ಯಂತ್ರ ಕುಸಿದಿದೆ. ಇದು ಎಲ್ಲರಿಗೂ ಗೊತ್ತಿರೋಂಥ ಮಾಹಿತಿ. ಯಾಕಂದರೆ ಇದು ಒಂದು ಶಿಸ್ತಿನ ಪಕ್ಷ ಅಂತ ಆಲ್ರೆಡಿ ನಮ್ಮ ದರ್ಶನ್ ಅವ್ರು ಹೇಳಿದ್ರು. ಹಂಗಿದ್ದ ಮೇಲೆ ಇವರ ನಾಯಕರುಗಳನ್ನ ಕಟ್ಟಾಕೋಬೇಕಿತ್ತು. ಅವ್ರನ್ನ ಈ ರೀತಿ
ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡೋದನ್ನ ಅವಾಯ್ಡ್ ಮಾಡಿಸ್ಬೇಕಿತ್ತು. ಓಕೆ. ಯಾಕಂದ್ರೆ ಸ್ಟಾರ್ಟಿಂಗಲ್ಲೇ ಅವರು ಕಡಾಖಂಡಿತವಾಗಿ, ಯಾಕಂದ್ರೆ ಇದು ಒಂದು ಹೈಕಮಾಂಡ್ ಪಕ್ಷ ಅಂತಾನೆ ನಾವು ಕರಿತೀವಿ ಯಾರಿಗೆ, ಕಾಂಗ್ರೆಸ್ ಅವ್ರಿಗೆ. ಯಾಕೆಂದ್ರೆ ಅದು ಸಂಪೂರ್ಣವಾಗಿ ಹೈಕಮಾಂಡ್ ಮೇಲೆ ನಿಂತಿದೆ. ಯಾಕಂದ್ರೆ ಇವತ್ತು ರಾಹುಲ್ ಗಾಂಧಿ ಬಿಟ್ಟು ಅವ್ರು ಇನ್ಯಾರಿಗೂ ಫ್ಲಕ್ಚುಯೇಟ್ ಆಗೋದೇ ಇಲ್ಲ. ಅದು ಗಾಂಧಿ ಫ್ಯಾಮಿಲಿಗೆ ಫಿಕ್ಸ್ ಆಗಿರುವಂತ ಪಕ್ಷ. ಅರ್ಥ ಆಯ್ತಲ್ಲ, ಅವ್ರ ಮಾತನ್ನ ಬಿಟ್ಟು ಇನ್ಯಾರ ಮಾತು ತಗೊಳಲ್ಲ. ಅದನ್ನೇ ಇಲ್ಲಿ ತನಕ ಸಿದ್ದರಾಮಯ್ಯನವರು ಇಲ್ಲ ಅಯ್ಯಿಂದ ಅದು ಇದು ಎಲ್ಲ ಹೇಳಿದ್ರು. ನೆನ್ನೆ ಸ್ಟೇಟ್ಮೆಂಟ್ ನೋಡಿದ್ರಲ್ಲ, ಇಲ್ಲ ಹೈಕಮಾಂಡ್ ಏನ್ರಿ, ಹೈಕಮಾಂಡ್ ಹೇಳಿದ್ರೆ ಅನ್ನೋ ಪೊಸಿಷನ್ಗೆ ಅವ್ರಿಗೂ ಬಂದ್ಬಿಟ್ರು. ಅಂದ್ರೆ ಈಸ್ ಆಲ್ಸೋ ಸರೆಂಡರ್ ಟು ಹೈಕಮಾಂಡ್. ಇಷ್ಟು ದಿವಸ ಅವರು ಅಯ್ಯಿಂದ ಒಂದು ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಉಲ್ಟಾ ಹೊಡಿತಿದ್ರು ಹೈಕಮಾಂಡ್ಗೆ. ಇವತ್ತು ಅವರು ಸರೆಂಡರ್ ಆಗಿದ್ದಾರೆ ಸಿದ್ದರಾಮಯ್ಯನವರು. ಆದ್ರೆ ಇವತ್ತು ರಾಜ್ಯದ ಸಮಸ್ಯೆ ಏನು? ಇವತ್ತು ಉತ್ತರ ಕರ್ನಾಟಕದಲ್ಲಿ ರಾಯಚೂರು ಆಗ್ಬೋದು, ಕಲಬುರಗಿ, ಬೀದರು, ಬಾಗಲಕೋಟೆ, ವಿಜಯಪುರ ಎಲ್ಲ ಫ್ಲಡ್ ಆಗಿ ಕೂತಿದೆ. 10 ಲಕ್ಷ ಹೆಕ್ಟೇರ್ ಭೂಮಿ ನೀರೊಳಗೆ ಮುಳುಗ್ ಕೂತಿದೆ. ಅಷ್ಟು ಬೆಳೆ ನಾಶವಾಗಿದೆ. 117 ವಿಲೇಜ್ಗಳು ಎಲ್ಲ ಕಲೆಕ್ಷನ್ಗಳನ್ನ ಕಳ್ಕೊಂಡಿದ್ದಾವೆ. ಅಲ್ಲಿ ಸುಮಾರು 1,000 ಕೋಟಿ ಇನ್ಫ್ರಾಸ್ಟ್ರಕ್ಚರ್ ಹೊರಟೋಗಿದೆ. 6,664 ಜನನ ಸ್ಥಳಾಂತರ ಮಾಡಿದ್ದಾರೆ. ಅವ್ರುಗಳನ್ನ ಮತ್ತೆ ಅವ್ರ ಅವ್ರ ವಾಸಸ್ಥಳಕ್ಕೆ ಸೇರ್ಸೋಣ, ಅವ್ರಿಗೆ ಮತ್ತೆ ಅವರ ಬದುಕನ್ನ ಕಟ್ಕೊಡೋಣ, ಆ ಕೆಲಸ ಬಿಟ್ಬಿಟ್ಟು ಇವರು ನಾನ್ ಸಿ ಎಮ್ ಅಂತ ಕಚ್ಚಾಡ್ತಾ ಕೂತಿದ್ದಾರೆ. ಅದ್ರ ಜೊತೆಗೆ BJP ಅವರು ಅದೇನೋ ಉರಿಯೋತು ಒಲೆ ಮೇಲೆ ಉಪ್ಪಾಕ್ದಂಗೆ ಇವ್ರು ಕೂತಿದ್ದಾರೆ. ಇವ್ರು ಕೇಳಬೇಕಾದದ್ದು ಏನು? ರಾಜ್ಯ ಸರ್ಕಾರವನ್ನ, ಆ ಜನಗಳನ್ನ ಸೇರ್ಸಿದ್ರ? ಇವತ್ತು ಪಂಜಾಬ್ ಅಲ್ಲಿ ಆಯ್ತು, ಫ್ಲಡ್ ಆಯ್ತು, ನಮ್ಮ CM ಏನ್ ಮಾಡಿದ್ರು? ಹಳ್ಳಿಗಳಿಗೆ ವಿಲೀಜ್ ಮಾಡಿದ್ರು. ಇವ್ರು ಕೇವಲ ಏನೋ ಹೆಲಿಕಾಪ್ಟರ್ ಒಂದು ರೌಂಡ್ ಹೊಡ್ಕೊಂಡು ಬಂದ್ಬಿಟ್ರು ಸಿದ್ದರಾಮಯ್ಯನವರು. ಹಳ್ಳಿಗೆ ಹೋಗಿ ವಿಸಿಟ್ ಮಾಡಿದ್ರ? ಅವ್ರ ಸಮಸ್ಯೆಗಳು ಕೇಳಿದ್ರ? ಅವ್ರ ಜಾಗಕ್ಕೆ ಹೋದ್ರ? CM ಆಗ್ಲಿ DCM ಆಗ್ಲಿ ಯಾರು ಹೋಗಲ್ಲ. ಇವರೆಲ್ಲ ಬರೀ ಲೂಟಿ ಮಾಡ್ಕೊಂಡು ಕೂತಿದ್ದಾರೆ ಹೊರತು ರಾಜ್ಯನ. ಈಗ ಅಪೋಸಿಷನ್ ಪಕ್ಷನೂ ಅಷ್ಟೇ, ಕೇಳಕ್ ಇವ್ರಿಗೂ ದಮ್ಮಿಲ್ಲ. ಕೇಂದ್ರದಿಂದ ಪರಿಹಾರ ಕೊಡಿಸಿ ಅಂತ ಅವ್ರು ಕೇಳ್ತಾರೆ. ಇವರು ಮೂಲೆಯಲ್ಲಿ ಕೂತ್ಕೊಂಡು ನೀವು CM ಅವರು, ಇವ್ರು CM ಅಂತ ಇವರು ಇಲ್ದೇ ಇರೋ ಇದನ್ನ ಅವರ ತಾಳಕ್ಕೆ ಇವರು ಮೇಳ ಹಾಕೊಂಡು ಕೂತಿದ್ದಾರೆ BJP ಅವರು. ಇವತ್ತು ಜನರು ಮಾತ್ರ ಬೀದಿಲ್ ಬಿದ್ದಿದ್ದಾರೆ, ಫ್ಲಡ್ ಅಲ್ಲಿ ಸಾಯ್ತಾ ಬಿದ್ದಿದ್ದಾರೆ. ಇದ್ರ ಬಗ್ಗೆ ಯಾರು ಮಾತಾಡೋರು ಇದ್ದಾರೆ? ಇದ್ರ ಬಗ್ಗೆ ಯಾರು? ಜನರು ಇವತ್ತು ಫ್ಲಡ್ ಅಲ್ಲಿ ಸಿಕ್ಕಾಕೊಂಡು ಸಾಯ್ತಾ ಇದಾರಲ್ಲ, ಅವ್ರಗಳಿಗೆ ಕಾಂಪನ್ಸೇಷನ್ ಕೊಟ್ರ ಇವರು? ಅವ್ರಗಳ ಮನೆಗಳು ಸೇರಿಸಿದ್ರ ವಾಪಸ್ ಹೋಗಿ ರಾಜ್ಯ ಸರ್ಕಾರ? ಅದು ಬೇಡ. ಮೊನ್ನೆ DCM ಅವರು ಇಲ್ಲೆಲ್ಲೋ ಬರ್ತಾರೆ ಯಶವಂತಪುರ ಕ್ಷೇತ್ರಕ್ಕೆ, ಏನೋ ನಾನು ಇದು ಮಾಡ್ಬಿಡ್ತೀನಿ, ಉದ್ಧಾರ ಮಾಡ್ಬಿಟ್ಟಿದ್ದೀವಿ, ಇಲ್ಲಿ ಇದು ಮಾಡ್ತೀವಿ ಅಂತ ಏನೋ ಪ್ರೋಗ್ರಾಮ್ ಮಾಡಕ್ ಬರ್ತಾರೆ, ಬೆಂಗಳೂರು ರೆಡಿ ಮಾಡ್ತೀವಿ ಅಂತ. ಇಲ್ಲ, ನಮ್ಮ BL ಲೇಔಟ್ಗೆ ಬರ್ತಾರೆ. ಅಲ್ಲಿಗೆ ಯಾವ್ದೋ ಒಬ್ಬ ವ್ಯಕ್ತಿ ಪಾಪ ಕುಣಿಗಳಿಂದ ಹುಡುಕ ಬರ್ತಾನೆ ಇವರ ಜನಮನ ಕಾರ್ಯಕ್ರಮಕ್ಕೆ. ಏನಂತ? ನನಗೆ ಮನೆ ಕಟ್ಟಕ್ಕೆ 2 ಲಕ್ಷ ಕೊಟ್ಟಾರ, 50,000 ಅವರೇ ತಿನ್ಕೊಂಡವ್ರೆ ಸ್ವಾಮಿ, ಇನ್ 2 ಲಕ್ಷ ಕೊಡಿಸಿ ಅಂತ. ಅಂದ್ರೆ ಇಷ್ಟು ಭ್ರಷ್ಟಾಚಾರನ ಒಬ್ಬ DCM ಮುಂದೆನೆ ಅಳುಲ್ ತೋರ್ಕೊತಾರೆ. ನಿಮ್ಮ ಬಾಮೈದನೇ ನಮ್ಮನ್ನ ಹತ್ರ ಸೇರ್ಸಲ್ಲಪ್ಪ, ನಿಮ್ಮ MLA ನಮ್ಮ ಮನೆಗೆ ಸೇರ್ಸಲ್ಲ ಅಂತ ಅಹಿಂದಾದವ್ರೆ ಅವ್ರುವೆ. ಇವ್ರು ಅಹಿಂದ ಹೆಸರು ಹೇಳ್ಕೊಂಡು ಬರ್ತಾರೆ. ಆಯಪ್ಪ ಜಾತಿಯಿಂದನೂ ಹೇಳ್ಬಿಡ ಪಾಪ ಆ ವ್ಯಕ್ತಿ. ಇಷ್ಟು ಸಮಸ್ಯೆಗಳು ಇಟ್ಕೊಂಡು ಇವರು ಆಮೇಲೆ ಅಲ್ಲೆಲ್ಲೋ ಕಸದ್ದು ಫ್ಯಾಕ್ಟ್ರಿ ಇದ್ ಮಾಡಿದ್ದಾರೆ, ಅಲ್ಲಿ ಸರಿಯಾದ ನೈರ್ಮಲ್ಯ ಇಲ್ಲ. ಅಲ್ಲಿ ಜನಗಳು ಬಂದು ಕಂಪ್ಲೇಂಟ್ ಮಾಡ್ತಾರೆ, ಕೆರೆಗಳು ಕೊಳತು ನಾರ್ತಾ ಇದಾವೆ, ಅದ್ರ ಬಗ್ಗೆ ಇಲ್ಲ. ಇವ್ರು ಸುರಂಗ ಕೊರೆಯಕ್ ದುಡ್ಡಿದೆ, ಕೆರೆಗಳು ರಿಪೇರಿ ಮಾಡಕ್ ದುಡ್ಡಿಲ್ವಾ? STPಗಳು ಮಾಡಕ್ ದುಡ್ಡಿಲ್ವಾ? ಬೇಡ. ಇವತ್ತು ಈ BJP ಅವರು ಉಪನಗರ ರೈಲು ಏನು K-ರೈಡ್ ಅಂತ ಮಾಡ್ಬಿಟ್ಟು ಇವತ್ತು ನಮ್ ಕೈಲಾಗಲ್ಲ ಅಂತಾರೆ. ಯಾರು? ಅಶ್ವಿನಿ ವೈಷ್ಣವ್ ಅಂತಾರೆ, ಈ ಕಡೆ ವಿ ಸೋಮಣ್ಣ ಅಂತಾರೆ ನಮ್ಗೆ 1 ಲಕ್ಷ ಕೊಟ್ಟು. ಅಲ್ರೇ ದೇಶದ GST ದುಡ್ಡನ್ನ ಬಾಚ್ಕೊಂಡು ಹೋಗ್ಬೇಕಾರೆ ನಿಮ್ಮ ಹತ್ರ ಆಗಲ್ವಾ? ಅದಕ್ಕೆ ತಾಕತ್ತಿಲ್ವಾ ನಿಮ್ಗಳಿಗೆ? ಇಲ್ಲಿ ಇಡೀ ಬೆಂಗಳೂರಿಗೆ 35 ವರ್ಷದ 2035ಕ್ಕೆ ಏನು ಜನಸಂಖ್ಯೆ ಇದಾಗುತ್ತೆ ಅದಕ್ಕೆ ತಕ್ಕಂತೆ ಮಾಡಿರೋ ಈ ಉಪನಗರ ರೈಲು ಯೋಜನೆನ ಕೈ ಬಿಡ್ತಾರೆ ಎಲ್ಲ ಸೇರ್ಕೊಂಡು. ಇವ್ರಿಗೆ ಸುರಂಗ ತೆರೆಯಕ್ಕೆ ದುಡ್ಡಿದೆ, ಈ ಉಪನಗರ ರೈಲ್ಗೆ ದುಡ್ಡು ಹಾಕಕ್ ದುಡ್ಡಿಲ್ವಾ ಇವ್ರಿಗೆ? ಇದನ್ನೆಲ್ಲ ಮಾಡಿ ಇವತ್ತು ಜನರ ಸಮಸ್ಯೆಗಳ ಬಗ್ಗೆ ಇಲ್ದೆ ಇವ್ರು ಕಂಪ್ಲೀಟ್ ಡೈವರ್ಟ್ ಮಾಡಿ ಜನಗಳನ್ನ ಇಶ್ಯೂನ ಡೈವರ್ಟ್ ಮಾಡಿ ಇವ್ರು ಕಚ್ಚಾಡ್ಕೊಂಡು ಕೂತಿದ್ದಾರೆ. ಇದು ಒಂದ್ ರೀತಿ ನಾಚಿಕೇಡಿನ ತನ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತು. ಉಮೇಶ್ ಅವರೇ, ಒಂದ್ ಕಡೆಯಲ್ಲಿ ಆಡಳಿತ ಪಕ್ಷ ಜವಾಬ್ದಾರಿಯುತವಾಗಿ ರಾಜ್ಯದಲ್ಲಿ ಆಡಳಿತ ನಡೆಸಬೇಕು, ಆದ್ರೆ ಇಲ್ಲಿ ಪವರ್ ಶೇರಿಂಗ್ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅಧಿಕಾರ ಹಂಚಿಕೆ, 2 ಬಣಗಳು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಒಂದು ನಾಯಕನ ಪರವಾಗಿ ಒಂದಷ್ಟು ಜನ ಹೇಳಿಕೆ ಕೊಡೋದು, ಇನ್ನೊಂದು ನಾಯಕನ ಪರವಾಗಿ ಮತ್ತೊಂದಷ್ಟು ಜನ ಹೇಳಿಕೆಗಳನ್ನ ಕೊಡೋದು. ಏನಾಗ್ತಾ ಇದೆ ಅಂತೇಳಿ ನೋಡಿ. ಜನ ಕಳೆದ ಸರ್ಕಾರವನ್ನು ತಿರಸ್ಕರಿಸಿ ಅಂದರೆ BJP ಸರ್ಕಾರವನ್ನು 136 ಸೀಟನ್ನು ಕೊಟ್ಟರು. ಖಂಡಿತ ಏನು ಭಾಳ ಒಂದು ನಂಬಿಕೆ ಮತ್ತು ವಿಶ್ವಾಸದಿಂದ ಇವರೇನು ಭಾಳ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾರೆ ಈ ರಾಜ್ಯದಲ್ಲಿ ಅಂತೇಳಿ. ಇವ್ರು 136 ಸೀಟ್ ತೊಗೊಂಡಿರುವಂಥ ಕಾಂಗ್ರೆಸ್ ಪಕ್ಷ
ಅಭಿವೃದ್ಧಿ ಕೆಲಸವನ್ನು ಬಿಟ್ಟು ಬಾಕಿದ ಏನೆಲ್ಲ ಮಾಡ್ಬೇಕು ಅದನ್ನು ಮಾಡ್ತಾ ಇದೆ. ಓಕೆ. ವಿರೋಧ ಪಕ್ಷದವ್ರನ್ನ ಬೆಟ್ ಮಾಡಿ ತೋರಿಸ್ತಾರೆ. ನೀವು ಕೇಂದ್ರದಿಂದ GST ಕೊಡಿಸ್ಬೇಕು, ಅಲ್ಲಿ ಪರಿಹಾರ ಕೊಡಿಸ್ಬೇಕು, ಅನುದಾನ ಕೊಡಿಸ್ಬೇಕು ಅಂತ ಅಲ್ಲಿ ಬೆಟ್ ತೋರಿಸ್ತಾ ಇದ್ದಾರೆ ಹೊರತು 136 ಸೀಟ್ ತೊಗೊಂಡಿರುವಂಥ ಕಾಂಗ್ರೆಸ್ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇಲ್ಲ. ಓಕೆ. ಇವತ್ತು ಇಶ್ಯೂ ಏನಿರುತ್ತೋ ನವೆಂಬರ್ ಕ್ರಾಂತಿ, ಇಲ್ಲಿ ಬರೀ ಕ್ರಾಂತಿ ಅಲ್ಲ, ಶಾಂತಿ ಕ್ರಾಂತಿ ನಡೀತಾ ಐತೆ. DK ಶಿವಕುಮಾರ್ ಅವರು ಬಹಳ ಸಮಾಧಾನದಿಂದ ಶಾಂತಿಯಿಂದ ನಡೀತಾ ಇದ್ದಾರೆ. ಒಳಗಡೆ ಅಲ್ಲಿ ಅಧಿಕಾರದ ಕಿಚ್ಚು ಕ್ರಾಂತಿ ಇನ್ನೊಂದು ಕಡೆ ನಡೀತಾ ಇದೆ. ಈಗ ನಮ್ಮ ಸ್ನೇಹಿತರು ಹೇಳಿದ್ರು ಏನು ಎರಡು ಆಗಿದೆ ಕಾಂಗ್ರೆಸ್ ಅಂತ. 2 ಗುಂಪಲ್ಲಿ ಅಲ್ಲಿ 3 ಗುಂಪಿದೆ. ಒಂದು ಸಿದ್ದರಾಮಯ್ಯನವ್ರ ಗುಂಪು, ಒಂದು DK ಶಿವಕುಮಾರ್ ಅವ್ರ ಗುಂಪು, ಇನ್ನೊಂದು ಸತೀಶ್ ಜಾರಕಿಹೊಳಿ ಅವರ ಗುಂಪು. ಅಂದ್ರೆ ಇವರೆಲ್ಲ ಒಂದೊಂದು ಸಮುದಾಯದ ಒಂದು ಹಿತಕ್ಕೋಸ್ಕರವಾಗಿ ಅಥವಾ ನಮ್ಮವ್ರ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಬೇಡಿಕೆನ ಇಟ್ಕೊಂಡು ಇವತ್ತು ಇದೊಂದು ಸೃಷ್ಟಿ ಮಾಡಿದ್ದಾರೆ. ಈಗ ನಮ್ಮ JDS ಪಕ್ಷಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಕಾಂಗ್ರೆಸ್ನಲ್ಲಿ ಯಾರು CM ಆಗಲಿ, ಆದ್ರೆ ಇವ್ರು ಮಾಡ್ತಾರೆ ಕೆಲಸಗಳು, ಅಭಿವೃದ್ಧಿ ಕೆಲಸಗಳು ಶೂನ್ಯ ಆಗಿದೆ. ನಮ್ಮ ಸನ್ಮಿತ್ರರು ಒಂದೇ ಅಮ್ಮಾದ್ಮೇಲೆ ಹೇಳಿದ್ರು, ಈಗ ಬೇರೆ ಎಲ್ಲ ವಿಚಾರಕ್ಕೂ ದುಡ್ಡಿಲ್ಲ ಅಂತಂತಾರೆ. ಅಭಿವೃದ್ಧಿ ಕಾರ್ಯ ಮಾಡೋಕ್ಕೆ ದುಡ್ಡಿಲ್ಲ. 39,000 ಕೋಟಿ ಗುತ್ತಿಗೆದಾರ ಬಿಲ್ ಬಾಕಿ ಉಳಿಸ್ಕೊಂಡಿದ್ದಾರೆ. ಇನ್ನು ಸುಮಾರು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರ ಬಿಲ್ಲನ್ನು ಕೊಡ್ಬೇಕಲ್ವಾ? ಅಭಿವೃದ್ಧಿ ಅಂದ್ರೇನು? ಗುತ್ತಿಗೆದಾರರ ಮುಖಾಂತರ ಕೆಲಸ ಮಾಡಿಸ್ಕೊಂಡಂತ ಬಿಲ್ ಕೊಡೋಕ್ಕೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತಂದ್ಮೇಲೆ ಇವ್ರು ಇನ್ನೇನು ಕೆಲಸ ಮಾಡ್ತಾರೆ? ಒಂದು ಮೊನ್ನೆ ನಾವು ಡಿಬೇಟಲ್ಲಿ ಬಂದಂತ ತಾವು ನೋಡಿದ್ದೀರಿ, ಆಶಾ ಕಾರ್ಯಕರ್ತರು ಕೂಡ ದುಡ್ಡಿಲ್ಲ ಇವ್ರ ಹತ್ರ. ಆಮೇಲೆ ಸರ್ಕಾರದ ನೌಕರಿಗೆ ಕೊಡೋಕ್ಕೆ ದುಡ್ಡಿಲ್ಲ, ಖಜಾನೆ ಖಾಲಿಯಾಗಿದೆ. ಆಮೇಲೆ ಈಗೇನು ಎ ಖಾತೆಯಿಂದ B ಖಾತೆಯಿಂದ ಎ ಖಾತೆ ಮಾಡ್ಕೊಡ್ತೀವಿ ಅಂತೇಳಿ ಅದಕ್ಕೆ ಸಾಕಷ್ಟು ಒಂದೇನೋ ಬೇರೆ ದುಡ್ಡನ್ನ ವಸೂಲಿ ಮಾಡಲಿಕ್ಕೆ ಸಾಮಾನ್ಯ ಜನಗಳಿಂದ ಈಗ ಭಯದಿಂದ ಕೊಟ್ಬಿಡ್ತಾರೆ. ಏನೋ ಎ ಖಾತೆ ಲೋನ್ ಆಗುತ್ತೆ ಅಂತ, ಅಥವಾ ಇನ್ನೇನು ಅದಕ್ಕೆ ಸ್ಟೇಟಸ್ ಚೇಂಜ್ ಆಗುತ್ತೆ ಅಂತ ಇದೊಂದಿರ್ಬೋದು. ಆಮೇಲೆ ಇವತ್ತೇನಾದ್ರೂ ಈ ಸಂದರ್ಭದಲ್ಲಿ ಇವರೇನಾದ್ರು DK ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡಲಿಲ್ಲ ಅಂದ್ರೆ, ನಮ್ಮ ವಿಚಾರ ಅಲ್ಲ ಅದು, ಬಟ್ ಇನ್ನು ಜನರಲ್ ಅನಾಲಿಸಿಸ್ ಮಾಡೋದಾದ್ರೆ ಮುಂಬರುವ ಚುನಾವಣೆಗೆ ಈ ಬಾರಿಯಿಂದ DK ಶಿವಕುಮಾರ್ ಈಗ ತಪ್ಪಿಸಿದ್ರೆ ಇವರು ಒಕ್ಕಲಿಗರು ಮತ್ತು ಲಿಂಗಾಯತರು ಮತ್ತು ಇನ್ನೊಂದಷ್ಟು ಜನ ಒಂದು ವರ್ಗ ಈಗ ಕಾಂಗ್ರೆಸ್ಸಿಂದ ದೂರ ಸರಿಯುವಂತ ಸಂದರ್ಭ ಬರುತ್ತೆ. ಯಾಕೆ ಅಂತಂದ್ರೆ ಇಡೀ ಕಳೆದ ಬಾರಿ ಚುನಾವಣೆಯಲ್ಲಿ DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದಾರೆ ಅಂತ ಹೇಳಿ ಎಲ್ಲ ಕಡೆ ಹೇಳ್ಕೊಂಬಂದ್ರೆ ಅವ್ರು ಹೇಳ್ತಾ ಇರೋದು ನಮ್ಮ ಪಕ್ಷದ ವಿಚಾರ ಅಲ್ಲ ಅದು. ಹಾಗಾಗಿ ಅವ್ರಿಗೇನಾದ್ರು ಈ ಸಲ ಸಮುದಾಯದಿಂದ, ಒಕ್ಕಲಿಗ ಸಮುದಾಯದ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಏನಂತ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಯ್ತಾರೆ ಅಂತ ಹೇಳಿ. ಇವರೇನಾದ್ರು ಕೇವಲ ಹಿಂದ ಅವರ ವರ್ಗವನ್ನ ಅವರೇ ಸಂತೈಸಕ್ಕೆ ಹೋದ್ರೆ ಹೈಕಮಾಂಡ್ ಈ ಸಲ ನೆಕ್ಸ್ಟ್ ಮುಂದಿನ ಸಂದರ್ಭದಲ್ಲಿ ಕಷ್ಟ ಆಗುತ್ತೆ. ಒಂದು ವೇಳೆ DK ಶಿವಕುಮಾರ್ ಅವರು ಅಧಿಕಾರ ತಗೊಂಡ್ರು ಸಹ ಮುಂದೆ 2028ಕ್ಕೆ ಕಾಂಗ್ರೆಸ್ ಬರಲ್ಲ. ಈಗ ಮತ್ತೊಂದು ಅಲ್ಲೇ ಟ್ರಂಪ್ ಕಾರ್ಡ್ ಬಳಸಿದ್ದಾರೆ. ಸಿದ್ದರಾಮಯ್ಯನವರಿದ್ರು ಮಾತ್ರ 2028ಕ್ಕೆ ಮತ್ತೊಂದು ಸಲ ಗೆದ್ದು ಬಿಡ್ಬೋದು. ಹಾಗಾಗಿ ಅವ್ರ ನೇತೃತ್ವ ಚುನಾವಣೆ ಮಾಡಬೇಕು ಅಂತೇಳಿ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈಗ ನವೆಂಬರ್ ಕ್ರಾಂತಿ ಶುರು ಮಾಡಿದ್ದೆ ಅವರಲ್ಲಿ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಯ್ತಾರೆ ಅಂತ ಹೇಳಿ ರಾಮನಗರ ಶಾಸಕರು ಇಕ್ಬಾಲ್ ಇಕ್ಬಾಲ್ ಅವರೊಬ್ರು, ಅವರ ಸಂಬಂಧಿಕರಾದ ರಂಗನಾಥ ಕುಣಿಗಲ್ ಅವರಿಂದ ಶುರುವಾಯಿತು. ಮತ್ತು ಇನ್ನೊಬ್ರು ಅವ್ರ ಸಂಬಂಧಿಕರಾದಂಥ ಮಂಡ್ಯದ ಮಾಜಿ ಸಂಸದರ ಶಿವರಾಮೇಗೌಡರು ಅವರು ಇದು ಶುರು ಮಾಡಿದ್ರು. ಈ ವಿಚಾರ ಪ್ರಸ್ತಾಪ ಆಯ್ತಿದ್ದಂಗೆ ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟರು. ಅದೇ ಯತೀಂದ್ರ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ, ಮುಂದಿನ ದಿನಗಳಲ್ಲಿ ನಮ್ಮನ್ನೆಲ್ಲ ಮುನ್ನಡೆಸ್ತಾ ಇದ್ದಾರೆ ಯಾರು ಸತೀಶ್ ಜಾರಕಿಹೊಳಿ ಅವರು ಅಂತಂದ್ರೆ, ಇವೆಲ್ಲ ಕೌಂಟರ್ ಸ್ಟೇಟ್ಮೆಂಟ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಬಿಜೆಪಿಯವರು JDS ಈ ನವೆಂಬರ್ ಕ್ರಾಂತಿಯನ್ನು ಸೃಷ್ಟಿ ಮಾಡಿಲ್ಲ. ಜೊತೆಗೆ ರಾಜಣ್ಣವ್ರು ನೋಡ್ಬೋದು, ರಾಜಣ್ಣವರೇ ಕಾಂಗ್ರೆಸ್ ಅಲ್ಲಿ ಇದ್ಕೊಂಡು ಅವ್ರ ಪರಿಸ್ಥಿತಿ ನೋಡ್ಬೋದು. ಯಾವ್ದೋ ಒಂದು ಸತ್ಯ ಹೇಳಿದ್ಕೆ ಅವ್ರನ್ನ ಏನು ವಿತೌಟ್ ಎನಿ ನೋಟಿಸ್, ವಿತೌಟ್ ಎನಿ ಶೋಕಾಸ್ ನೋಟಿಸ್, ವಿತೌಟ್ ಎನಿ ಏನೋ ರಿಪ್ಲೈ ಡಿಸ್ಮಿಸ್ ಮಾಡಾಕಿದ್ರು. ಹಾಗಾಗಿ ಬಿಜೆಪಿ JDSಗಿಂತಲೂ ಕಾಂಗ್ರೆಸ್ನಲ್ಲಿರುವಂಥ ರಾಜಣ್ಣವರೇ ಪ್ರತಿಪಕ್ಷದಲ್ಲಿ ಆಡಳಿತ ಪಕ್ಷ ನಡೀತಾ ಇರುವಂಥ ಎಲ್ಲ ಕ್ರಾಂತಿಗಳ ಬಗ್ಗೆ, ಬಹುಶಃ ಸಂಕ್ರಾಂತಿ ಬಗ್ಗೆನೂ ಹೇಳಿರ್ಬೋದು. ದರ್ಶನ್ ಅವ್ರಿಗೆ ಗೊತ್ತು ಏನೇನು ಆಗ್ತದೆ ಅಂತ ಹೇಳಿ, ಆದ್ರೆ ಅವ್ರು ಹೇಳಂಗಿಲ್ಲ. ಯಾಕೆಂದ್ರೆ ಪಾರ್ಟಿ ಚೌಕಟ್ಟು ವಕ್ತಾರರಾಗಿ ಅವರು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದು, ಈ ಸರ್ಕಾರ ದಿವಾಳಿ ಆಗಿದೆ. ಈಗ ಇವ್ರು ಸ್ನೇಹಿತರು ಹೇಳಿದ್ರು ಟನಲ್ಗೆ ಏನೋ 18,000 ಕೋಟಿನ ಖರ್ಚು ಮಾಡ್ತಾ ಇದ್ದಾರೆ ಅಂತ. ನೀವು ಕೆರೆ ಕಟ್ಟೆ ತುಂಬಿಸಿ ಸ್ವಾಮಿ, ನಿಮ್ಮನ್ನು ಯಾರು 5 ಗ್ಯಾರಂಟಿ ಕೇಳಿದ್ದು? ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಕೆರೆ ಕಟ್ಟೆಗಳನ್ನ ನೀವು ಸಂಪದ್ಭರಿತವಾಗಿ ನೀರಾವರಿ ಕೊಟ್ಬಿಟ್ರೆ ರೈತರು ನಿಮ್ಮನ್ನು ಏನೂ ಕೇಳೋದಿಲ್ಲ. ಅದನ್ನೇ ನಮ್ಮ ನಾಯಕರಾದ ಕುಮಾರಸ್ವಾಮಿ ಅವ್ರು ಹೇಳ್ಕೊಂಬಂದ್ರು, ನೀವು ರೈತರಿಗೆ ಏನು ಕೊಡೋದು ಬಿಡಿ, ಅವ್ರಿಗೆ ಕೃಷಿ ಮಾಡ್ಲಿಕ್ಕೆ ನೀರು ಕೊಡಿ, ಅವ್ರಿಗೆ ಏನು ಸಪ್ಲೈ ಮಾಡ್ಬೇಕನ್ನು ಕೊಡಿ, ಅವ್ರಿಗೆ ಏನು ನೀವು ಬೆಂಬಲ ಬೆಲೆಯನ್ನು ಕೊಡಿ, ಅದನ್ನು ಮಾಡಿದ್ರೆ ಸಾಕು. ನೀವು ಇವನ್ನೆಲ್ಲ ಬಿಟ್ಟಿ ಬಾಗಿ ಕೊಟ್ಕೊಂಡು ಜನಗಳ ಸೋಮಾರಿ ಮಾಡ್ಕೊಂಡು ಈಗ ನಿಮ್ಮಲ್ಲಿ ಅಭಿವೃದ್ಧಿ ಮಾಡೋಕ್ಕೂ ದುಡ್ಡಿಲ್ಲ. ಈ ಸರ್ಕಾರದಲ್ಲಿ ಯಾವ್ದಾದ್ರು ಒಂದು ಗುರುತರವಾದಂಥ ಒಂದು ಅಭಿವೃದ್ಧಿ ಕಾರ್ಯ ಆಗಲಿಲ್ಲ ಅಂತ ಹೇಳಿ ನಾನಾದ್ರೂ ಭಾವಿಸ್ತೀನಿ. ಮತ್ತೆ ನಮ್ಮ ಪಕ್ಷ ಇದನ್ನ ಸಾಕಷ್ಟು ಬಾರಿ ಇದನ್ನು ಹೇಳಿದೆ ಸರ್. ದರ್ಶನ್ ಅವರೇ, 2023ರಲ್ಲಿ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಬರುತ್ತೆ, ಕಾಂಗ್ರೆಸ್ಗೆ ಬಹುಮತ ಬರುತ್ತೆ. ಆಗ ಸಿದ್ದರಾಮಯ್ಯನವರು DCM DK ಶಿವಕುಮಾರ್ ಅವರು ದೆಹಲಿ ಪ್ರಯಾಣವನ್ನ ಮಾಡ್ತಾರೆ. ಹೈಕಮಾಂಡ್ ಭೇಟಿಯಾಗಿ ಅವತ್ತು ಪವರ್ ಶೇರಿಂಗ್ ವಿಚಾರವಾಗಿ ಚರ್ಚೆಯನ್ನ ನಡೆಸಿದ್ದಾರೆ ಎನ್ನುವಂತ ಒಂದು ದೊಡ್ಡ ಮಟ್ಟದ
ಚರ್ಚೆ ಶುರುವಾಗಿದ್ದು ಅಲ್ಲಿಂದ 2023 ವಿಧಾನಸಭೆ ಚುನಾವಣೆ ಫಲಿತಾಂಶ ಬಂದಾಗಿನಿಂದ. ಅದು ನಿಜನಾ ಇಲ್ಲ ಸುಮ್ಮನೆ ಚರ್ಚೆ ಮಾಡಿದ್ರೆ ಹೇಗೆ? ಚರ್ಚೆ ಆಗಿರೋದು ನಿಜ. ಹೈಕಮಾಂಡ್ ಮಟ್ಟದಲ್ಲಿ ನೋ ನಥಿಂಗ್ ಯು ಕಾಂಟ್ ಹೈಡ್ ಸೊ ಯಾವುದನ್ನು ನೀವು ಕಣ್ಣು ಮುಚ್ಚಾಲೆ ಅಥವಾ ಇನ್ನೊಂದು ಅಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬ್ರು, ಸಿದ್ದರಾಮಯ್ಯ ಸಾಹೇಬ್ರು ದೆಹಲಿಗೆ ಹೋಗಿರೋದನ್ನ ನಿಮ್ಮ ಮಾಧ್ಯಮದಲ್ಲಿ ತೋರಿಸಿದ್ದೀರಾ. ಅವರು ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿರೋದನ್ನ ನಿಮ್ಮ ಮಾಧ್ಯಮದಲ್ಲಿ ತೋರಿಸಿದ್ದೀರಾ. ಮತ್ತೆ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಹೊರಗಡೆ ಬಂದಿರೋದನ್ನು ನೀವು ತೋರಿಸಿದ್ದೀರಾ. ಆದರೆ ಆ ಕೋಣೆ ಒಳಗಡೆ ಏನು ಚರ್ಚೆ ಆಗಿದೆ ಅಂತ ಹೇಳ್ಬಿಟ್ಟು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಸಾಹೇಬರಿಗೆ, ಸೋನಿಯಾ ಮೇಡಮ್ ಅವರಿಗೆ, ಮತ್ತೆ ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾತ್ರ ಗೊತ್ತಿರೋದು. ಆ ಒಂದು ನಿಗೂಢತೆಯನ್ನ ಅಥವಾ ಅಲ್ಲಿ ಚರ್ಚೆ ಯಾವ ರೀತಿನೂ ಆಗಿರಬಹುದು, ಬದಲಾವಣೆ ವಿಚಾರನೂ ಇರಬಹುದು, ಬದಲಾವಣೆ ವಿಚಾರ ಇಲ್ದೇನೆ ಇರಬಹುದು, ಅಥವಾ ರೀಶಫಲ್ ವಿಚಾರ ಇರಬಹುದು, ಇಲ್ದೇನೆ ಇರಬಹುದು. ನೋಡಿ, ಎಲ್ಲದಕ್ಕೂ ಕ್ವಶನ್ ಮಾರ್ಕ್. ಅದು ಯಾಕೆಂತಂದ್ರೆ ಯಾವುದೇ ಪಕ್ಷದ ಆಂತರಿಕ ವಿಚಾರಗಳನ್ನ ಬಹಿರಂಗವಾಗಿ ಮಾತಾಡ್ಲಿಕ್ಕೆ ಇರುವುದಿಲ್ಲ. ಕೆಲವರು ಅವರವರ ಅಭಿಪ್ರಾಯಗಳನ್ನ ಹೇಳಿದ್ದಾರೆ, ಅವ್ರಿಗೆ ಏನೇನು ಕ್ರಮ ಮಾಡಬೇಕು ಮಾಡಿದ್ದಾರೆ. ಆದ್ರೆ ಇದು ರಾಜ್ಯ ಯತೀಂದ್ರ ಮೇಲೆ ಯಾವ ಕ್ರಮ ತಗೊಂಡ್ರಿ ಸರ್ ನೀವು? ಯತೀಂದ್ರ ಅವರು ಯಾವುದೇ ಸಿಎಂ ವಿಚಾರವನ್ನ ಎಲ್ಲೂ ಚರ್ಚೆ ಮಾಡಿಲ್ಲ. ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಹಿಂದ ನಾಯಕ, ಮುಂದಿನ ಅಹಿಂದ ನಾಯಕ ಅಂತ ಹೇಳಿರೋದು ಸರ್. ನೋಡಿ ಸರ್, ಈಗ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯವನ್ನ ಕೆಲವೊಂದು ಕಾರ್ಯಕ್ರಮಗಳಿಗೆ ಹೋದಾಗ, ವೇದಿಕೆಗಳಲ್ಲಿ ಇದ್ದಾಗ ಆ ನಾಯಕರುಗಳ ಬಗ್ಗೆ ಮೆಚ್ಚುಗೆ ಮಾತನಾಡುವಂಥದ್ದು ಸರ್ವೇ ಸಾಮಾನ್ಯವಾಗಿರ್ತದೆ. ಯಾರು ಯಾವುದನ್ನೂ ಬೇಕಿದ್ರೂ ಮಾತನಾಡಬಹುದು. ನಾವೆಲ್ಲದನ್ನೂ ರಾಜಕೀಯಕರಣ ಮಾಡ್ತಾ ಹೋದ್ರೆ ನಾವೆಲ್ಲರೂ ದಿನ ಬಾಯಿಗೆ ಏನೋ ಬ್ಯಾಂಡೇಜು ಎಂತದೋ ಹಾಕೊಂಡು ಸರ್. ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ಅನೇಕ ರಾಜಕೀಯ ಚದುರಂಗದ ಆಟಗಳನ್ನ ನಾವು ನೋಡಿದೀವಿ ಸರ್. ಯಾಕೆಂದ್ರೆ 2004 ಧರ್ಮಸಿಂಗ್ ಸಾಹೇಬ್ರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು, ಸಿದ್ದರಾಮಯ್ಯ ಸಾಹೇಬ್ರು ಉಪಮುಖ್ಯಮಂತ್ರಿ ಆಗಿದ್ರು. ಆದ್ರೆ ಇವತ್ತು ರಾಜಕೀಯದ ಯಾವ್ದಾದ್ರು ಒಂದು ರೆಸಾರ್ಟ್ ಅಂತ ಕರ್ನಾಟಕಕ್ಕೆ ಕಾಲಿಟ್ಟಿದ್ದು 2006. ಇವತ್ತು ಸರ್ಕಾರದ ಬಗ್ಗೆ ಕೇಳ್ತಾ ಇದ್ದಾರೆ. ತಿಂಗಳಾನ್ಗಟ್ಲೆ ಬೇರೆ ಬೇರೆ ರೆಸಾರ್ಟಿಗೆ ಹೋಗ್ಬಿಟ್ಟು ಅಲ್ಲಿ ರಾಜಕೀಯ ಏನೇನು ಆಯ್ತು ಆರುದು ಅಂತ ಗೊತ್ತಾಯ್ತು. ಅದಾದ್ಮೇಲೆ ಯಡಿಯೂರಪ್ಪ ಸಾಹೇಬ್ರು ಇವತ್ತು ರಾಜ್ಯದಲ್ಲಿ 4 ಬಾರಿ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಅಂದ್ರೆ ಒಂದಿನಕ್ಕೊಂದಿನ ಮುಖ್ಯಮಂತ್ರಿ, 2 ದಿನಕ್ಕೊಂದ್ಸರಿ ಮುಖ್ಯಮಂತ್ರಿ, ಆಮೇಲೆ ಒಂದು ಕೆಲವು ತಿಂಗಳಿಗೊಂದ್ಸರಿ ಮುಖ್ಯಮಂತ್ರಿ. ನೋಡಿ, ಅದು ಅಧಿಕಾರದ ಹಪಹಪಿ ಅನ್ನುವಂಥದ್ದು ನಾನು ಹೇಳ್ಬೇಕಾಗ್ತದೆ, ಉಲ್ಲೇಖ ಮಾಡಿ. ಅದಾಗಿ ಏನಾದ್ರು ಶಾಶ್ವತವಾಗಿ ಯಡಿಯೂರಪ್ಪ ಸಾಹೇಬ್ರು ಇದ್ರ? ಇಲ್ಲ. ಕೂಡಲೇ ಸದಾನಂದ ಗೌಡರು ಬಂದ್ರು, ಅವ್ರನ್ನಾದ್ರೂ ಬಿಟ್ರ ಇಮಿಡಿಯೇಟ್ಲಿ ಜಗದೀಶ್ ಶೆಟ್ಟರು ಬಂದ್ರು. ಆಮೇಲೆ ಕುಮಾರಸ್ವಾಮಿ ಅವ್ರಿಗೆ ನಾವೇ ನಮ್ಮ ಅವ್ರದ್ದೊಂದು 38 ಸೀಟ್ ಇತ್ತು, ನಮ್ದು 80 ಸೀಟ್ ಇತ್ತು, ಒಂದು ಅವಕಾಶ ಇತ್ತು 18ರಲ್ಲಿ. ಅವತ್ತಿನ ಸನ್ನಿವೇಶಗಳು. ಆದ್ರೆ ಆಮೇಲೆ ಆ ಸರ್ಕಾರ ಹೋದ್ಮೇಲೆ ಮತ್ತೆ ಯಡಿಯೂರಪ್ಪ ಸಾಹೇಬ್ರು, ಆ ಯಡಿಯೂರಪ್ಪ ಸಾಹೇಬ್ರನ್ನ ಯಾಕೆ ಇಳಿಸಿದ್ರೋ ಗೊತ್ತಿಲ್ಲ, ಮತ್ತೆ ಬೊಮ್ಮಾಯಿ ಅವರು. ಇದು ಆ ಬಿಜೆಪಿನಲ್ಲಿ ಅಥವಾ JDS ನಲ್ಲಿ ನಡೆದಿರ್ತಕ್ಕಂಥ ಘಟನೆ. ಇವತ್ತು 2023ಕ್ಕೆ ಕರ್ನಾಟಕದ ಮತದಾರ ಪ್ರಭು ಏನು ನಮ್ಮ ಒಂದು ಪ್ರಣಾಳಿಕೆ ಇರ್ಬೋದು ಅಥವಾ ಒಂದು ಕಲೆಕ್ಟಿವ್ ಲೀಡರ್ಶಿಪ್ ಇರ್ಬೋದು, ಕಾಂಗ್ರೆಸ್ನ ಮೇಲೆ ಹಿಂದಿಂದ ನಂಬಿಕೆ ಇಟ್ಕೊಂಡು. ಯಾಕೆ ಅಂತಂದ್ರೆ ಇವತ್ತು JDS ಆಗಲಿ ಅಥವಾ BJP ಆಗಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಮೆಜಾರಿಟಿ 113 ಸೀಟನ್ನು ತೆಗೆದುಕೊಂಡಂತ ಉದಾಹರಣೆ ಇಲ್ಲ. ಆದ್ರೆ ನಮಗೆ ಒಂದು ಬಹುಮತವನ್ನ, ಯಾಕೆಂತಂದ್ರೆ ಇದು ವೀರೇಂದ್ರ ಪಾಟೀಲ್ರ ನಂತರ 1989 ನಂತರ ಒಂದು ಲಾರ್ಜ್ ನಂಬರ್ನ ನಮಗೆ ಕೊಟ್ಟಿದ್ದಾರೆ. 99ರಲ್ಲಿ ನಮಗೆ ಮೆಜಾರಿಟಿ ಬಂದಿತ್ತು SM ಕೃಷ್ಣ ಸಾಹೇಬ್ರಿದ್ದಾಗ. ಸರ್, ಇವತ್ತು ನಾನು ಮುಖ್ಯಮಂತ್ರಿಗಳ ವಿಚಾರನೂ ಹೇಳ್ತಾ ಇದ್ದೆ ಸರ್. ನಮ್ಮ ರಾಜ್ಯದ ಏನು ಒಂದು ದುರ್ದೈವ ಅಂತಂದ್ರೆ, ಇವರು ನಮ್ಮ ವಿಧಾನಸಭಾ ಅಧಿವೇಶನ ನಡಿಬೇಕಾದ್ರೆ BJP ವಿರೋಧ ಪಕ್ಷದ ನಾಯಕರಿಲ್ದೇ ಒಂದು ಅಧಿವೇಶನ ನಡೆದು ಹೋಯ್ತು. BJPಗೆ 6 ತಿಂಗಳು ಒಬ್ರು ರಾಜ್ಯಾಧ್ಯಕ್ಷರೇ ಇರಲಿಲ್ಲ. ಕಳೆದ 1 ವರ್ಷದಿಂದನೂ ಅವ್ರದ್ದೇನೋ ಚುನಾವಣೆ ಆಗುತ್ತೆ, ಅವರೇನೋ ರಾಜ್ಯಾಧ್ಯಕ್ಷ ಬದಲಾಗ್ತಾರೆ. ಅವರಲ್ಲೇ ನಾನಾ ಗೊಂದಲಗಳು ಇದ್ದಾಗ ಅನಾವಶ್ಯಕ ನಾವು ಇನ್ನೊಂದು ಯಾವುದೋ ಚರ್ಚೆ ಮಾಡ್ತೀವಿ ಅಂತಂದ್ರೆ ಅಲ್ಲ ಸರ್. ಮತ್ತೆ ಇನ್ನೊಂದು, ಕರ್ನಾಟಕದಿಂದನೇ ಆಯ್ಕೆ ಆಗಿರ್ತಕ್ಕಂಥ ACC ಅಧ್ಯಕ್ಷ ಯಾವ ಕ್ಷಣದಲ್ಲಿ ಯಾವ ನಿರ್ಧಾರವನ್ನು ತಗೊಬೇಕು ಅಂತ ಅವರಿಗೆ ಬಹಳ ಚೆನ್ನಾಗಿ ಗೊತ್ತು. ಆ ರೀತಿಯಾದಂತಹ ಯಾವ್ದಾದ್ರು ಒಂದು ಬದಲಾವಣೆನೋ ಮತ್ತಿನ್ನೊಂದು ಎಲ್ಲದು ಕಾದ್ ನೋಡೋಣ ಸರ್. ಇವಾಗ ಉದಾಹರಣೆ ಸರ್, ನೀವೇನಾರು ಅನ್ಕೊಂಬಿಡಿ, ನಾನು KPCCಯಿಂದ ಹೊರಡ್ಬೇಕಾದ್ರೆ ಆ ಚೇರಲ್ಲಿ ದಿವ್ಯಶ್ರೀ ಮೇಡಮ್ ಅಂತ ನಾನು ನೋಡಿದೆ. ನಾನಿಲ್ಲಿ ಬಂದ ತಕ್ಷಣ ಆ ಚೇರಲ್ಲಿ ಸಂಪತ್ ಅವ್ರು ಕೂತಿದ್ದಾರೆ. ನೋಡಿ, ಚೇರು ಯಾವ ಕ್ಷಣದಲ್ಲಿ ಯಾರು ಹೆಂಗ್ ಬೇಕಿರೋ ಬದಲಾಗ್ಬೋದು. ನಾನು ಸತ್ಯ ಹೇಳ್ತಾ ಇರೋದು. ಆದ್ರೆ ನೋಡಿ, ಹಂಗೆ ನಮ್ಮ ಪಕ್ಷದಿಂದ ನಿರ್ಧಾರ ಮಾಡುವಂತದ್ದು, ನಮ್ಮ ಪಕ್ಷದ ಸಿದ್ದರಾಮಯ್ಯ ಕೂತಿದ್ದಾರೆ, ನಾಳೆ DK ಶಿವಕುಮಾರ್ ನಿರ್ಧಾರ ಮಾಡುವಂತದ್ದು ಪಕ್ಷ ಹೈಕಮಾಂಡ್. ಯಾವ ರೀತಿ ನಿಮ್ಮ ಮ್ಯಾನೇಜ್ಮೆಂಟ್ ಆ ರೀತಿ ನೀವು ನಡ್ಕೊಳ್ತೀರಾ. ಪಕ್ಷದ ಹೈಕಮಾಂಡ್ ಏನಿದೆ ಅವರ ನಿರ್ಧಾರ ಯಾವುದೇ ಸಮೇತ ಎಲ್ಲರೂ
ಅದಕ್ಕೆ ಗೌರವಿಸ್ತೀವಿ. ನೋಡಿ ಸರ್, ವ್ಯಕ್ತಿಗಿಂತ ಯಾವುದು ಪಕ್ಷಕ್ಕಿಂತ ಯಾವ ವ್ಯಕ್ತಿ ದೊಡ್ಡವರಲ್ಲ. ಪಕ್ಷದಿಂದನೇ ಒಬ್ಬ ವ್ಯಕ್ತಿ, ಪಕ್ಷದಿಂದನೇ ಒಬ್ಬ ನಾಯಕ, ಪಕ್ಷದಿಂದನೇ ಒಬ್ಬ ಶಾಸಕ, ಪಕ್ಷದಿಂದನೇ ಒಬ್ಬ ಮಂತ್ರಿ, ಪಕ್ಷದಿಂದನೇ ಉಪಮುಖ್ಯಮಂತ್ರಿ, ಪಕ್ಷದಿಂದನೇ ಕೆಪಿಸಿಸಿ ಅಧ್ಯಕ್ಷರು, ಪಕ್ಷದಿಂದನೇ ಮುಖ್ಯಮಂತ್ರಿ, ಪಕ್ಷದಿಂದನೇ ಎಲ್ಲಾ ಹುದ್ದೆಗಳು. ಆದ್ರೆ ವ್ಯಕ್ತಿಯಿಂದ ಒಂದು ಪಕ್ಷ ಅನ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೇನಿದ್ರು ಪಾರ್ಟಿ ಫಸ್ಟ್, ಪರ್ಸನ್ ನೆಕ್ಸ್ಟ್. ಆ ಪಾರ್ಟಿಯ ನಿರ್ಧಾರ ಯಾವುದೇ ಇದ್ರೂ ಸಮೇತ ಎಲ್ಲ ಕಾಂಗ್ರೆಸ್ ಪಕ್ಷದ ಆ ಉನ್ನತ ಹುದ್ದೆ, ಕೆಪಿಸಿಸಿ ಅಧ್ಯಕ್ಷ ಅನ್ನುವಂಥ ಉನ್ನತ ಹುದ್ದೆಯಿಂದ ಹಿಡಿದು ಸಾಮಾನ್ಯ ಪಂಚಾಯಿತಿಯ ಸದಸ್ಯನ ತನಕ, ಸಾಮಾನ್ಯ ಕಡೆಯ ಕಾರ್ಯಕರ್ತನು ಪಕ್ಷ ಯಾವುದೇ ನಿರ್ಧಾರ ತಗೊಂಡ್ರೆ ಅದಕ್ಕೆ ನಾವು ತಲೆಬಾಗಿ ನಿಲ್ತೀವಿ, ಪಕ್ಷದ ಜೊತೆಗಿರ್ತೀವಿ. ಎಸ್ ಎಸ್ ಸಿದ್ದನಗೌಡ್ರೆ, ದರ್ಶನ್ ಅವರು ಒಂದಷ್ಟು ವಿಚಾರಗಳ ಕುರಿತು ಹೇಳ್ತಾ ಇದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ನವೆಂಬರ್ ಕ್ರಾಂತಿಯ ಚರ್ಚೆ ಆಗ್ತಾ ಇದೆ ನಿಜ, ಆದ್ರೆ ನಿಮ್ಮ ಪಾರ್ಟಿಯಲ್ಲೂ ಕೂಡ ಒಂದಷ್ಟು ನವೆಂಬರ್ ಕ್ರಾಂತಿಗಳ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ವಿಜೇಂದ್ರ ಅವರನ್ನ ಕೆಳಗಿಳಿಸುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಜನ ಮೀಟಿಂಗ್ ಗಳನ್ನು ನಡೆಸ್ತಾ ಇದ್ದಾರೆ. ನಿಮ್ಮ ಪಕ್ಷದಲ್ಲೇ ಹುಡುಕಿದೆ, ನೀವು ಅವ್ರ ಪಕ್ಷದ ಬಗ್ಗೆ ಏನಕ್ಕೆ ಮಾತಾಡ್ತೀರಾ ಸರ್? ಹಂಗಾದ್ರೆ ನೋಡ್ರಿ, ಯಾವುದೋ ಒಂದು ರಾಜಕೀಯ ಪಕ್ಷದೊಳಗಡೆ ಒಳಗಡೆ ಇರ್ತಕ್ಕಂಥದ್ದು ಆಂತರಿಕ ಭಿನ್ನಾಭಿಪ್ರಾಯಗಳು ಸ್ವಾಭಾವಿಕ. ಒಂದು ಮನೆ ಅಂತಂದ್ರೆ ಅಣ್ಣ ತಮ್ಮಂದಿರ್ಬೋದು, ತಂದೆ ತಾಯಿಗಳಿರ್ಬೋದು, ಭಿನ್ನಾಭಿಪ್ರಾಯ ಸ್ವಾಭಾವಿಕವಾಗಿ ಒಪ್ಕೊಳ್ಳುವಂಥದ್ದು. ಯಾವ ಪಕ್ಷ ಕೂಡ ಭಿನ್ನಾಭಿಪ್ರಾಯದಿಂದ ಹೊರತಿಲ್ಲ. ಅದು ಒಳ್ಳೆಯ ಆಗಿರ್ತಕ್ಕಂಥ ಹೆಲ್ದಿ ಆಗಿರ್ತಕ್ಕಂಥ ಡಿಸ್ಕಷನ್ ಒಳಗಡೆ ಇರಬೇಕು. ಇವ್ರಿಗೆ ಏನಾಗ್ತಾ ಇದೆ ಅಂತಂದ್ರೆ ತಮ್ಮೊಳಗಡೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನ ಮುಚ್ಚಲಿಕ್ಕೆ ಇನ್ನೊಬ್ಬರ ಜೊತೆ ಬಟ್ ಮಾಡ್ತಾರೆ. ನಮ್ಮ ರಾಜ್ಯಾಧ್ಯಕ್ಷರು ಯಾವ ರೀತಿಯಾಗಿ ಆಗಿದ್ದಾರೆ ಘೋಷಣೆ ಮಾಡಿದ್ದೀವಿ, ಸರಿ. ವಿರೋಧ ಪಕ್ಷದ ನಾಯಕರ ಸ್ಥಿತಿಯನ್ನು ತೆಗೆದುಕೊಂಡು ಬಂದಿರು, ಅದು ಸರಿ. ಆದ್ರೆ ಇವತ್ತು ಚರ್ಚೆ ಬಂದಿರತಕ್ಕಂಥದ್ದು ನವೆಂಬರ್ 15ರ ಕ್ರಾಂತಿ. ಯಾವ ರೀತಿಯಾಗಿ ದರ್ಶನ್ ಅವರು ಚರ್ಚೆ ಆಗಿರೋದು ನಿಜ ಅನ್ನೋದನ್ನ ಪಕ್ಷದ ವಕ್ತಾರಾಗಿ ಒಪ್ಪಿಕೊಂಡಿದ್ದಾರೆ. ಈ ಮಾತನ್ನೇ ಜನರು ನಿಮಗೆ ಮತವನ್ನು ಹಾಕಿ ಗಳಿಸಿ ಈ ರಾಜ್ಯಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾರಲ್ಲ, ಆ ಜನರಿಂದ ಅಧಿಕಾರ ಪಡ್ಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರೇ, ಸಿದ್ದರಾಮಯ್ಯನವರೇ, ಯಾರು ಸೋನಿಯಾ ಗಾಂಧಿ ಅವರಿದ್ದೀರಿ, ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದೀರಿ, ಎಲ್ಲರೂ ಕೂಡ ಹಿರಿಯರಿದ್ದೀರಿ, ಕಾಂಗ್ರೆಸ್ ಪಕ್ಷದ ನಾಯಕರಿದ್ದೀರಿ. ನೀವು ಜನರ ಮುಂದೊಂದು ಮಾತು ಹೇಳ್ಬಿಡ್ರಿ. ನಿಮ್ ಹೋಗ್ತಾರ ನಿಮ್ಮನ್ನ ಜಸ್ಟಿಫೈಡ್ ಮಾಡ್ಕೊಳ್ತಾ ಇದ್ದಾರೆ. ಮಾತುಕತೆ ಆಗಿರೋದು ನಿಜ 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 ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪಾಪ ಅವ್ರು ಬಾಯಿ ಬಿಡ್ಕೊಳ್ತಾ ಇದ್ದಾರೆ. ಇಲ್ಲ ಇಲ್ಲ, ಅದು ಪ್ರಾರಂಭದಲ್ಲಿ ಕ್ಲೋಸ್ ಡೋರ್ ಮೀಟಿಂಗ್ ಆಗಿದೆ ಅಂತ ಹೇಳಿದ್ರು. ಹೌದು, ಕ್ಲೋಸ್ ಡೋರ್ ಮೀಟಿಂಗ್ ಚರ್ಚೆ ಆಗಿರೋದು ಯಾವ್ದ್ರ ಬಗ್ಗೆ? ನೀವು ಪರಿಹಾರ ಕೊಡೋದಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಪರಿಚಾರ ಅಂತ ಹೇಳಿಲ್ಲ. ಅಧಿಕಾರ ಶೇರಿಂಗ್ ಬಗ್ಗೆನೇ ಆಗಿದೆ, ಆದ್ರೆ ಏನಂತ ಆಗಿದೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು. ಬಟ್ ವಿಷಯ ಮಾತ್ರ ಅದು. ಆದ್ರೆ ಒಂದು ರಾಜ್ಯದೊಳಗಡೆ ನಿಮ್ಗೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಅಧಿಕಾರವನ್ನ ನಡೆಸಲಿಕ್ಕೆ. ನಮ್ಮ ಪಕ್ಷದೊಳಗಡೆ ಅದು ಯಾವುದಾದ್ರು ಏಜ್ ಫ್ಯಾಕ್ಟರ್ ಇರ್ಬೋದು, ಇನ್ನೊಂದು ಮತ್ತೊಂದು ಅವರಿಗಿಂತ ಹೆಚ್ಚಿನ ಉತ್ಸಾಹದ ಒಳಗಡೆ ಮತ್ತೊಂದು ಮುಖ್ಯಮಂತ್ರಿಗಳನ್ನ ಮಾಡಿದ್ರೆ ಇನ್ನಷ್ಟು ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡಬಹುದು ಅಂತಕ್ಕಂಥದ್ದನ್ನ ಪಕ್ಷದೊಳಗಡೆ ಒಂದು ಏಜ್ ಫ್ಯಾಕ್ಟರ್ ಅಂತ ಹೇಳಿದ್ರಿ ಸರ್. ಕರ್ನಾಟಕದಲ್ಲಿ ಯಡಿಯೂರಪ್ಪ ವಿಚಾರ ಬಂದಾಗ ಏಜ್ ಫ್ಯಾಕ್ಟರ್ ವರ್ಕ್ ಆಗುತ್ತೆ, ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಚಾರ ಬಂದಾಗ ಏಜ್ ಫ್ಯಾಕ್ಟರ್ ವರ್ಕ್ ಆಗಲ್ವಾ ಸರ್? ಹಾಗಾದ್ರೆ ನೀವು ಒಬ್ಬರಿಗೆ ಒಂದೇ ರೀತಿಯಾಗಿರ್ತಕ್ಕಂಥ ಏಜ್ ಗಳನ್ನ ಹಾಕೋಲಿಕ್ಕೆ ಆಗೋದಿಲ್ಲ. ಯಾಕಂತ ಒಬ್ಬ 28 ವರ್ಷದ ನಂತರ ಆರ್ಮಿಯನ್ನ ಬಿಟ್ಟು ಬಹಳಷ್ಟು ಜನ ಯುವಕರು ಮನೆಗೆ ಬರ್ತಾರೆ. ಹಾಗಂತೇಳಿ 28 ವರ್ಷಕ್ಕಾದವರೆಲ್ಲರೂ ರಿಟೈರ್ಡ್ ಅಂತ ಅಲ್ಲ ಅದರ ಅರ್ಥ. ಅವ್ರಿಗೆ ಯಾವ್ದೋ ಒಂದು ಬೇರೆ ಪ್ರಾಬ್ಲಮ್ಗಳು ಇರ್ಬೋದು. ಹಾಗಂತೇಳಿ ಅವರ ಮಾರ್ಗದರ್ಶನ, ಇನ್ನೂ ಹೆಚ್ಚಿನ ಮಾರ್ಗದರ್ಶನ ಕೇಂದ್ರಕ್ಕೆ ಬೇಕಾಗಿದೆ. ಅದಕ್ಕಾಗಿ ಕೇಂದ್ರದ ಚುನಾವಣಾ ನಮ್ಮ ಸಮಿತಿಗೆ, ಸಂಸತ್ ಸಮಿತಿಗೆ ಅವರನ್ನ ನಾಮಿನೇಷನ್ ಮಾಡಲಾಯಿತು. ಯಾಕಂತಂದ್ರೆ ಕೇವಲ ಅವರನ್ನ ಕರ್ನಾಟಕ ಮಾತ್ರ ಬಳಸಿಕೊಳ್ಳೋದು ಬೇಡ, ರಾಷ್ಟ್ರದೊಳಗಡೆ ನಡೀತಕ್ಕಂಥ ಈ ಚುನಾವಣೆ ಒಳಗಡೆ ಒಬ್ಬರು ಹಿರಿಯರು ಇರಬೇಕು. ಯಾರ ಚುನಾವಣೆ ಒಳಗಡೆ ಬಿಫಾರ್ಮನ್ನ ಕೊಡಬೇಕು, ಅವರನ್ನ ನಿರ್ಧಾರ ಮಾಡತಕ್ಕಂಥ ಶಕ್ತಿಯನ್ನ ಎಸ್ ಯಡಿಯೂರಪ್ಪನವರು ಕೊಟ್ಟಿವಿ. ಹೀಗಾಗಿ ನಾವು ಹೇಳ್ಬೋದು ಅದ್ರೊಳಗಡೆ ಅಂತಲ್ಲ. ಅನಂತರ ನಮ್ಮ AP ಅವರು ಬಹಳ ಎಲ್ಲೆಲ್ಲೋ ಸುತ್ತ ಚರ್ಚೆ ಮಾಡೋಣ ಸರ್, ಚರ್ಚೆ ಮಾಡೋಣ. ಓಕೆ ವೀಕ್ಷಕರೇ, ಗಮನಿಸ್ತಾ ಇದ್ರಿ, ಒಂದ್ ಕಡೆಯಲ್ಲಿ ನವೆಂಬರ್ ಕ್ರಾಂತಿ ವಿಚಾರವಾಗಿ ಸಾಕಷ್ಟು ಸದ್ದು ಗದ್ದಲಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಏರ್ಪಟ್ಟಂತ ಈ ಸಂದರ್ಭದಲ್ಲಿ ಪವರ್ ಶೇರಿಂಗ್ ವಿಚಾರವೂ ಕೂಡ ಒಂದ್ ವೇಳೆ ಬದಲಾವಣೆ ಆದ್ರೆ ಏನಾಗಬಹುದು ಮುಂದಿನ ಹಂತದಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ಕಾವು ಜೋರಾಗಿದೆ. ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದಿದೆ. ನವೆಂಬರ್ ತಿಂಗಳಲ್ಲಿ ಬಿಹಾರದಲ್ಲಿ ಚುನಾವಣೆ ಫಲಿತಾಂಶ ಹೊರಗೆ ಬೀಳ್ತಾ ಇದ್ದಂತೆ ರಾಜ್ಯದಲ್ಲಿ ಬದಲಾವಣೆ ಆಗಬಹುದು ಎನ್ನುವಂಥ ನಿರೀಕ್ಷೆಗಳನ್ನು ಕೂಡ ಸಾಕಷ್ಟು ಕಾಂಗ್ರೆಸ್ ನಾಯಕರು ಇಟ್ಕೊಂಡಿದ್ದಾರೆ. ಕಾದ್ ನೋಡಬೇಕು ಕಾಂಗ್ರೆಸ್ನ ಹೈಕಮಾಂಡ್ ಏನು ಹೇಳುತ್ತೆ ಅಂತೇಳಿ. JDS ವಕ್ತಾರರನ್ನ ಮಾತನಾಡಿಸ್ತಾ ಹೋಗೋಣ, ಉಮೇಶ್ ಅವ್ರನ್ನ. ಸರ್, ಈಗ ಒಂದಷ್ಟು ವಿಚಾರಗಳು. ನವೆಂಬರ್ ಕ್ರಾಂತಿ ಅಂತ ಹೇಳಿದ್ರೆ ಬಿಹಾರ ಚುನಾವಣೆ ಮುಗಿದ ಬಳಿಕ ಇಲ್ಲೇನಾದ್ರೂ ಬದಲಾವಣೆ ಆಗಬಹುದು ಎನ್ನುವಂತ ವಿಚಾರ ಆಗಬಹುದು ಸರ್? ಖಂಡಿತ 100%. ಯಾಕೆಂತ ಕೇಳಿ, ಅವರು ನಿನ್ನೆ ಒಂದು ಬಿಹಾರಿಗಳ ಸಮಾವೇಶದಲ್ಲಿ ಒಂದು ಭಾಗಿಯಾಗಿದ್ದಾರೆ, ಸನ್ಮಾನ್ಯ ಉಪಮುಖ್ಯಮಂತ್ರಿ. ಹೌದು. ನೀವು ಅಲ್ಲಿ ಬಿಹಾರದಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸ್ಕೊಟ್ರೆ ನನಗೆ ಎಲ್ಲವನ್ನೂ ಕೊಟ್ಟಂತೆ ಅಂತ ಹೇಳಿದ್ದಾರೆ. ಇದರ ಅರ್ಥ ಏನು ಅಂತಂದ್ರೆ, ಇದು ಮಾರ್ಮಿಕವಾಗಿ ಇದು ಆಫ್ಟರ್ ದ ಬಿಹಾರ ಎಲೆಕ್ಷನ್ ದೇರ್ ವಿಲ್ ಬಿ ಸರ್ಟನ್ಲಿ ದೇರ್ ವಿಲ್ ಬಿ ಪವರ್ ಶೇರಿಂಗ್. ಅಲ್ಲೂ ಘೋಷಣೆಗಳು ಕೂಗಿದ್ರು ಸರ್ ಮುಂದಿನ ಮುಖ್ಯಮಂತ್ರಿಗಳಿಗೆ ಕನ್ನಡ ರಾಜ್ಯೋತ್ಸವ ಹೇಳಿದ್ದಾರೆ. ಒಂದು
ಎರಡನೇ ಮೊದಲ ಪ್ರಾರಂಭಿಕ ವಿಚಾರ ಏನು ಅಂತಂದ್ರೆ, ಈ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಬಹುಶಃ ತಮಗೆಲ್ಲ ಗೊತ್ತಿದೆ, 7-8 ದಿವಸ ಬೇಕಾಯಿತು ಸರ್ಕಾರದ ಪ್ರಮಾಣ ವಚನ ಅಂದರೆ ಕ್ಯಾಬಿನೆಟ್ ಬರಲಿಕ್ಕೆ. ಭಾಳ ಜಗ್ಗಾಟ ನಡೀತು. ಡಿ.ಕೆ. ಶಿವಕುಮಾರ್ ಅವರು ಏನೇನು ಕಾಂಗ್ರೆಸ್ ಬಿಟ್ಬಿಡ್ತಾರಂತೆ, ಬಿಜೆಪಿ ಜೊತೆ ಕೈ ಜೋಡಿಸ್ತಾರಂತೆ, ತೃತೀಯ ಬಣ ಕಟ್ತಾರಂತೆ, ಒಂದಷ್ಟು MLA ಬರ್ತಾರಂತೆ ಅಂತ ಹೇಳಿ ಚರ್ಚೆ ಆಯಿತು. ಆದರೆ ದರ್ಶನ್ ಅವ್ರು ಹೇಳಿದಾಗ ಇವತ್ತೆಲ್ಲ ಅವ್ರು ಮಾತಾಡಿದಲ್ಲಿ ಏನಂದ್ರೆ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷ ಇದ್ರೆ ಎಲ್ಲ ಉಳಿತಾರೆ ಅನ್ನೋ ಒಂದು ಬದ್ಧತೆ. ಆ ಬದ್ಧತೆಯನ್ನು ಡಿ.ಕೆ. ಶಿವಕುಮಾರ್ ಅವರು ಪ್ರಾರಂಭದಿಂದ ಮಾಡ್ಕೊಂಡು ಬಂದಿದ್ದಾರೆ. ಹಿಂದೆ ಅವರು ಎಲ್ಲ ವಿರೋಧ ಪಕ್ಷಗಳು ಎಲ್ಲ ಕರೆದ್ರೂ ಸಹ ಅವರು ಕಾಂಗ್ರೆಸ್ ಅನ್ನು ಬಿಟ್ಟು ಹೋಗಿಲ್ಲ. ಅದು ಕಾಂಗ್ರೆಸ್ ಅಂದ್ರೆ ಅವ್ರ ತಾಯಿ ಸಮಾನ ಅನ್ನೋ ನಂಬಿಕೆ ಅವರಿಗೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈಗ ಸಿದ್ದರಾಮಯ್ಯನವರ ಕೂಗು ಕಡಿಮೆ ಆಗ್ತಾ ಇದೆ. ಸಿದ್ದರಾಮಯ್ಯನ ಕೂಗು ಕಡಿಮೆ ಆಗಿದೆ, ಅವ್ರು ನಡೀತಾ ಇಲ್ಲ. ಅವ್ರು ಉಳಿಸಿದಂಥ ದಾಳಗಳೆಲ್ಲ ವಿಫಲ ಆಯ್ತವೆ. ಈಗ ಸಿದ್ದರಾಮಯ್ಯನವರು 2007 ಕಟ್ಟಿದಂಥ ಅಹಿಂದ ಹೋರಾಟ ಸಂಘಟನೆ ಮಾಡುವಂಥ ಶಕ್ತಿ ಮತ್ತು ಆ ವಯಸ್ಸು ಈಗಿಲ್ಲ. ಸಾಕಷ್ಟು ಮಾಗಿದಲ್ಲ, 80 ಆಸುಪಾಸಿನಲ್ಲಿದ್ದಾರೆ. ಆಗ ಒಂದು ಹುಮ್ಮಸ್ಸಿತ್ತು ಇಡೀ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ. ಕಾಂಗ್ರೆಸ್ ಪಕ್ಷ ಏನು ಅಹಿಂದವನ್ನು ಮುನ್ನಡೆಸ್ತಿತ್ತು, ವೀರೇಂದ್ರ ಪಾಟೀಲ್ ನಂತರ ಅದನ್ನ ಯಾರು ಮುನ್ನಡೆಸ್ತಿಲ್ಲ ಅನ್ನೋ ಒಂದು ಕಾರಣದಿಂದ ಇವರು ಆ ಅಹಿಂದಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಟ್ಟರು. ಯಾರು? ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್. ಆಮೇಲೆ ಬದಲಾದ ಸ್ಥಿತಿಗಳಲ್ಲಿ ಜನತಾದಳ ನಮ್ಮ ಪಕ್ಷ ಏನಿತ್ತು ಕಳೆದ ಅನೇಕ ಬಾರಿ ಬಿಜೆಪಿ ಜೊತೆ ಕೈ ಜೋಡಿಸಿರ್ಬೋದು, ಕಾಂಗ್ರೆಸ್ನ ಜೊತೆ ಅನಿವಾರ್ಯವಾಗಿ ಸೇರಿದಂಥ ಸಂದರ್ಭದಲ್ಲಿ ನಾವು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು, ಜನಪರ ಕೆಲಸಗಳನ್ನು ಮಾಡಿದ್ವಿ. ಮತ್ತೆ ಎಲ್ಲ ಸಮುದಾಯವನ್ನು ಒಟ್ಟಿ ತಗೊಂಡು ಹೋಗ್ತಿದ್ವಿ. ಸೊ ಇಲ್ಲಿದ್ದಂಥ ಒಂದು ಇದನ್ನ ಪೇಟೆಂಟ್ ಅನ್ನ ಸಿದ್ದರಾಮಯ್ಯನವರು ಅಹಿಂದ ಅಂತ ಹೇಳಿ ಮಾಡಿಕೊಂಡು ಅಲ್ಲಿ ಅದನ್ನ ಪ್ರಬಲವಾಗಿ ಅಲ್ಲಿ ಮೂಲ ಕಾಂಗ್ರೆಸ್ಸಿಗರೇ ಹೊಟ್ಟೋಗ್ಬಿಟ್ರು ಬಿಡಿ. ಅವರು ಇವ್ರು ಹೋಯ್ತಿದ್ದಂಗೆ ಮೂಲ ಕಾಂಗ್ರೆಸ್ಸಿಗರೆಲ್ಲ ಮೂಲೆ ಗುಂಪಾದ್ರು. ಅಲ್ಲಿರುವಂಥ ಬಹುಶಃ 12 ಕ್ಯಾಬಿನೆಟ್, ಆಲ್ಮೋಸ್ಟ್ 70% ಅನ್ಕಳಿ ಈಗಿರೋದು ಇರೋದಂತ ಯಾರ್ದು? JDS ಕ್ಯಾಬಿನೆಟ್ ಅಂತೆಲ್ಲ ಅನ್ಬೋದು. ಜನತಾದಳದಿಂದ ಬಂದಂಥ ಕ್ಯಾಬಿನೆಟ್ ಆಗಿದೆ. ಅದೊಂದು ಕಡೆ ಇರಲಿ. ಈಗ ಸಿದ್ದರಾಮಯ್ಯನವರಿಗೆ ಅನ್ಯ ದಾರಿ ಇಲ್ಲ. ಈಗ ಪಕ್ಷ ಒಪ್ಕೋಬೇಕು, ಇಲ್ಲ ಅಂತಂದ್ರೆ ಅಹಿಂದ ದಾಳ ಉರುಳಿಸ್ಬೇಕು. ಅವರಿಗೆ ಎಲ್ಲ ಒಂದ್ ಕಡೆ ಈಗ ಹಿಂದೆಲ್ಲ ವಿರೋಧ ಮಾಡ್ಕೊಂಬಂದ್ರಲ್ಲ, ದೇವೇಗೌಡರನ್ನೇ ಆಗಲಿ, ಕುಮಾರಣ್ಣನ ವಿರೋಧ ಮಾಡಿದ ಸರ್ಕಾರ ತೆಗಿಬೇಕು ಅಂತ ಒಂದು ಸಂದರ್ಭದಲ್ಲಿ ಮಾಡ್ಕೊಂಬಂದು ಭಾಳ ಯಶಸ್ವಿ ಆದರು. ಬರೀ ಇಲ್ಲಿ ಡಿ.ಕೆ. ಶಿವಕುಮಾರ್ನ ಹೆಂಗೆ ಸಹಿಸ್ಕೋತಾರೆ, ಅವ್ರನ್ನ ಮುಖ್ಯಮಂತ್ರಿಯಾಗಿ ನಿಜವಾಗ್ಲೂ ಸಹಿಸ್ಕೋತಾರೆ ಇವರು ಅಷ್ಟು ವರ್ಷ ಅಂತ. ಬಹುಶಃ ಇದೆಲ್ಲ ತಾವು ನೆನ್ನೆಯಿಂದ ನೋಡಿರ್ಬೋದು. ಏನಂತ KPCC ಅಧ್ಯಕ್ಷ ಆಗಿಲ್ದವಾಗಿರೋ ಡಿ.ಕೆ. ಶಿವಕುಮಾರ್ ಅವರು ಇಷ್ಟೊತ್ತಿಗೊಂದು ಕ್ರಾಂತಿ ಅಲ್ಲ, ಯಾವತ್ತೂ ಆಗೋಗ್ಬಿಟ್ರೆ ಕ್ರಾಂತಿ. ಅವ್ರ ಪಕ್ಷದ ಚೌಕಟ್ಟಲ್ಲಿರೋದ್ರಿಂದ, ತಾನೇ ಅಧ್ಯಕ್ಷ ಆಗಿರೋದ್ರಿಂದ ಅವ್ರು ಈಚೆ ಕಡೆ ಬರೋಕ್ಕಾಗ್ತಾ ಇಲ್ಲ. ಹಾಗಾಗಿ ದೇ ಆರ್ ವೈಟಿಂಗ್ ಫಾರ್ ಅಂದ್ರೆ ಹೈಕಮಾಂಡ್ ಸಿಗ್ನಲ್ ಕಾಯ್ತಾ ಇದ್ದಾರೆ ಇರ್ಬೋದು ಒಂದು. ಈಗ ಅಹಿಂದ ಟ್ರಂಪ್ ಕಾರ್ಡನ್ನ ಉಳಿಸೋಕೆ ಹೋದ್ರೆ ಈಗ ಅವ್ರ ಜೊತೆ ಬರಕ್ ಯಾರು ರೆಡಿ ಇಲ್ಲ, ಒಂದಷ್ಟು ಜನ ಬರಕ್ ರೆಡಿ ಇಲ್ಲ. ಯಾಕೆ ಅಂತಂದ್ರೆ ಅವ್ರ ಮಗನ ರಾಜಕೀಯ ಭವಿಷ್ಯನೂ ಮುಖ್ಯ. ಈಗ ಪಕ್ಷದಿಂದ ಹೊರಗಡೆ ಬಂದು ಮತ್ತೆ ನಾವು ತೃತೀಯ ಅಂಗ ಕಟ್ತೀವೋ ಅಥವಾ ಇನ್ನೊಂದು ಪಕ್ಷ ಕಟ್ತೀವೋ ಅಂತ ಆ ಪರಿಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ಅವ್ರ ಮಗನ ಉಪಮುಖ್ಯಮಂತ್ರಿ ಸ್ಥಾನನೂ ಜಮೀನ್ ಅವರು ಹೇಳಿದ್ದಾರೆ, ನಾನು ಉಪಮುಖ್ಯಮಂತ್ರಿ ಆಗದೆ ಆದ್ರೆ ನನಗೂ ಸಂತೋಷ ಅಂತ ಹೇಳಿ ಯಾರು ತಬ್ಬಾಡಿದ್ದಾರೆ. ಅಂದ್ರೆ ಎಲ್ಲ ಒಂದ್ ಕಡೆ ಇದು ಸೂತ್ರ ರೆಡಿಯಾಗಿರ್ಬೋದು. ಅಂದ್ರೆ ಒಂದು ಮುಸ್ಲಿಂ ಸಮುದಾಯವನ್ನು ಅವ್ರನ್ನೂ ಸಹ ಬ್ಯಾಲೆನ್ಸ್ ಮಾಡುವಂಥದ್ದು, ಸಿದ್ದರಾಮಯ್ಯನವ್ರನ್ನ ಬ್ಯಾಲೆನ್ಸ್ ಮಾಡಿ. ಹಿಂದೆ ಅಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಯಾವ ಥರ ಎಲ್ಲ ನಡ್ಕೋತೀವಿ ಬಿಜೆಪಿಲಿ, ಇಲ್ಲೂ ಅದೇ ಥರ ಒಂದು ಸೂತ್ರ ಸಿದ್ಧ ಆಗಿರ್ಬೋದು ಅಂತೇಳಿ ನಾನಾರು ಭಾವಿಸ್ತೀನಿ. ಡಾಕ್ಟರ್ ದಿನೇಶ್ ಅವರೇ, ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳು ಸಾಕಷ್ಟಿವೆ. ಬೆಂಗಳೂರಿನ ರಸ್ತೆ ಗುಂಡಿಗಳ ವಿಚಾರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇಲ್ಲಿನ ಕಂಪನಿಗಳು, ಇಲ್ಲಿನ ವಿದೇಶಿ ಕಂಪನಿಗಳು ಅಥವಾ ಬೆಂಗಳೂರಿನಲ್ಲಿ ಇರುವಂಥ ಕಂಪನಿಗಳು ನಾವು ಬೇರೆ ರಾಜ್ಯಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಇವರು ಅಧಿಕಾರಕ್ಕಾಗಿ ಕಚ್ಚಾಟ ನಡೆಸ್ಕೊಳ್ತಾ ಇದ್ದಾರೆ, ಹೇಗೆ ಸರ್? ಈಗ ನಮ್ಮ JDS ವಕ್ತಾರರು ಹೇಳ್ದಂಗೆ, ಈಗ ಸಿದ್ದರಾಮಯ್ಯನವರು ಯಾವತ್ತು ಪಕ್ಷ ಸಿದ್ಧಾಂತದಲ್ಲಿ ಅವರು ಇದ್ದವರಲ್ಲ, ಅಧಿಕಾರ ಸೂತ್ರದಲ್ಲಿ ಇರೋರು. ಈಗ ಅಧಿಕಾರದಲ್ಲಿ ಇದ್ದಾರೆ, ಅವ್ರಿಗೆ ಅಧಿಕಾರ ಇರಬೇಕಷ್ಟೆ. ಈಗ ಅಪ್ಪಿತಪ್ಪಿ ಸಿದ್ದರಾಮಯ್ಯನವರು ಈಗ ಆಲ್ರೆಡಿ ಅವರ ಇದನ್ನೇನು ಮಾಡ್ತಾ ಇದ್ದಾರೆ, ಅಹಿಂದ ನಾಯಕತ್ವವನ್ನು ಪಟ್ಟಾಭಿಷೇಕ ಮಾಡಕ್ಕೆ ಹೊರಟವ್ರೆ ಸತೀಶ್ ಜಾರಕಿಹೊಳಿ ಅವ್ರಿಗೆ. ಅವರೆಲ್ಲ ಸಿದ್ದರಾಮಯ್ಯನವ್ರ ಪರನೇ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಏನು ಇವರೇ ಮುಖ್ಯಮಂತ್ರಿ ಆಗಬೇಕು, ಇವರಿದ್ರೆ ನಾವು ಇದು ಅನ್ನೋ ಪಟ್ಟಕ್ಕೆ. ಬಟ್ ಈಗ ನೀವು ಹೇಳ್ದಂಗೆ ಬೆಂಗಳೂರು ಸಮಸ್ಯೆ ಇವತ್ತು ಬೆಂಗಳೂರಿಗೆ ನಮಗೆ ಈಗ ಒಂದ್ ಕಡೆ ನೀವು ಹೇಳ್ತೀರಿ ಕಂಪ್ನಿಗಳು ಬಿಟ್ಟು ಹೋಗ್ತವೆ, ಹೋಗ್ಲಿ ಅಂತಲೇ ನಾವು ಹೇಳ್ತೀವಿ. ಯಾಕೆ ಅಂದ್ರೆ ನಾವು ದುಡ್ದು ಬಡವಾಗಕ್ಕೆ ಯಾಕೆ ದುಡಿಬೇಕು? ನಮ್ಮ ಪ್ರಕೃತಿ ನೇಚರು ಎಲ್ಲ ಹಾಳು ಮಾಡಿ ಇವತ್ತು ರೈತರು ಭೂಮಿಗಳು ಒಂದು ತೋಟ ಮಾಡಬೇಕು ಅಂದ್ರೆ ಮಿನಿಮಮ್ 10 ವರ್ಷ ಬೇಕು. ಇವತ್ತು ಒಂದ್ ತೋಟನ ಯಾವ್ದೋ KDB ಅವ್ರಿಗೋ ಯಾರಿಗೋ ಕೊಟ್ರೆ ಬುಲ್ಡೋಜರ್ ತಂದು ಮಟ್ಟ ಮಾಡ್ಬಿಡ್ತಾರೆ, ಒಂದೇ ದಿವಸಕ್ಕೆ ಶೆಡ್ ಹಾಕ್ಬಿಡ್ತಾರೆ.
ಇವ್ರು ಶೆಡ್ ಹಾಕಿ ನಾವು ಕೇಂದ್ರಕ್ಕೆ ಇವ್ರಿಗೆ GST ಕಟ್ಟಿ ಆ ದುಡ್ಡು ಯಾವ್ದೋ ಬೀಮಾರು ರಾಜ್ಯಗಳಿಗೆ ಹೋಗಿ ಅಲ್ಲಿ ಯಾವ್ದೋ ಬಿದ್ದೋಗೋ ಬ್ರಿಡ್ಜ್ಗಳಿಗೆ ದುಡ್ಡು ಹೋಗೋದಾದ್ರೆ ನಮ್ಮ ನೇಚರ್ ನೈಸರ್ಗಿಕವನ್ನು ನಾವು ಯಾಕೆ ಹಾಳು ಮಾಡ್ಕೋಬೇಕು? ಮತ್ತೆ ಇಲ್ಲಿಂದ ನಮ್ಗೇನಾದ್ರು ದುಡ್ಡು ಬತ್ತಾಯ್ತಾ 15th ಫೈನಾನ್ಸ್ ಕಮಿಷನ್ ಅಂತ ಮಾಡ್ಬಿಟ್ಟು ಇದು ಒಂದ್ ರೀತಿ ಬೀಮಾರು ಕಮಿಷನ್ ಅಷ್ಟೇ. ನಮ್ಗಳು ದುಡ್ದು ಇವತ್ತು ಕೇಂದ್ರದಿಂದ ಇವತ್ತು ಕೆರೆ ಅಭಿವೃದ್ಧಿ ಅಂದ್ರು 3,000 ಕೋಟಿ ಅನೌನ್ಸ್ ಮಾಡಿದ್ರು ಬಡ್ಜೆಟ್ ಅಲ್ಲಿ. ಎಲ್ಲಿ ಬಂತ ನಮ್ಗೆ? ಕೆರೆಗಳಿಗೆಲ್ಲ ತಗೊಂಡೋಗಿ ಇವತ್ತು ಎಲ್ಲಾ ಸೀವೇಜ್ ವಾಟರ್ಗಳನ್ನ ಫ್ಯಾಕ್ಟ್ರಿಗಳ ಗಲೀಜ್ನ ಬಿಟ್ಟಿದ್ದಾರೆ. ಅದೇ ನೀರು ಇವತ್ತು ಇನ್ಫಿಲ್ಟ್ರೇಟ್ ಆಗಿ ಎಲ್ಲಾರು ಬೋರ್ವೆಲ್ ಅಲ್ಲಿ ಕುಡಿತಾ ಇದ್ದಾರೆ, ಜನ ಸಾಯ್ತಾ ಇದ್ದಾರೆ. ಯಾರೋ ನಾವು ಬೀಮಾರುಗಳನ್ನ ಬದುಕ್ಸಕ್ಕೆ ನಮ್ಮ ಜಲ ನಲವನ್ನ ಕಳ್ಕೋಬೇಕಾ ನಾವು? ಇವತ್ತು ಹೋಗ್ಲಿ ಬಿಡಿ, ನಮ್ಗೆ ಯಾವ ಫ್ಯಾಕ್ಟ್ರಿಗಳೇ ಬೇಡ ಕರ್ನಾಟಕಕ್ಕೆ. ಯಾರನ್ನ ಉದ್ಧಾರ ಮಾಡಕ್ ನಾವ್ಯಾಕೆ ಇದ್ ಮಾಡ್ಬೇಕು? ನಾವು ಜನಸಂಖ್ಯೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾವ್ ಹೇಳೋದು ಅಷ್ಟೇ. ಈಗ ಅವ್ರು ಹೇಳ್ತಾರಲ್ಲ ಅಲ್ಲಿ ಜನಸಂಖ್ಯೆ ಹುಟ್ಟಿಸ್ಕೊಳ್ಳಿ, ಮಕ್ಳು ಹುಟ್ಟಿಸ್ಕೊಳ್ಳಿ. ಅವರು ನೆಟ್ಗೆ ಒಂದು ಬರ್ತ್ ಕಂಟ್ರೋಲ್ ಮಾಡೋ ಯೋಗ್ಯತೆ ಇಲ್ದೇ ಅವ್ರಿಗೆ ನೀವು ದುಡ್ಡು ತಗೊಂಡೋಗಿ ಎಷ್ಟು ಹಾಕಿದ್ರು ಏನ್ ಪ್ರಯೋಜನ ಅವ್ರಗಳಿಗೆ? ಇವತ್ತು ಅವ್ರು ತೋರಿಸ್ಕೋತಾರೆ. ಇವತ್ತು GST ಕಾಂಪನ್ಸೇಷನ್ 18% ಅವ್ರು ಕೊಡ್ತಾರೆ, ನಮ್ 3.5% ಕೊಡ್ತಾರೆ. ಸುಮ್ನೆ ನಮ್ಗೆ ಏನಂದ್ರೆ ಅದೇನ ಕೋತಿ ಮೊಸರನ್ನ ತಿನ್ಬಿಟ್ಟು ಮೇಕೆ ಬಾಯಿಗೆ ಮೆಚ್ಚುತ್ತು ಅಂದ್ಬಿಟ್ಟು ರಾಜ್ಯದಿಂದ ನಿರ್ಮಲಾ ಸೀತಾರಾಮನ್ ತಗೊಂಡೋಗ್ಬಿಟ್ಟು ಅಲ್ಲಿ ಫೈನಾನ್ಸ್ ಮಿನಿಸ್ಟರ್ ಮಾಡ್ತಾರೆ, ರೈಲ್ವೆ ಮಿನಿಸ್ಟರ್ ಮಾಡ್ತಾರೆ. ಇವ್ರುಗಳು ₹1 ನಮ್ಗೆ ಬೆಲೆ ಇಲ್ಲ. ಯಾಕೆ ಅಂದ್ರೆ ಇವರಿಂದ ನಮ್ಮ ರಾಜ್ಯಕ್ಕೆ ಯಾವುದೇ ಹಣ ಬರಲ್ಲ. ರೈಲ್ವೆ ಮಿನಿಸ್ಟರ್ ಇಂದ ನಮ್ಗೆ ಯಾವ್ದು ಯೋಜನೆ ಆಗಲ್ಲ. ಹಣಕಾಸು ಮಿನಿಸ್ಟರ್ ಇಂದ ಯಾವುದೇ ಕಾಂಪನ್ಸೇಷನ್ ಸಿಗಲ್ಲ. ಭದ್ರಾ ಮೇಲ್ದಂಡನ 5,300 ಕೋಟಿ ಕೊಟ್ರ? ಇಲ್ಲ. ಪೆರಿಫೆರಲ್ ರಿಂಗ್ ರೋಡ್ 5,000 ಕೋಟಿ ಕೊಟ್ರ? ಇಲ್ಲ. ಯಾವುದೇ ಕಾಂಪನ್ಸೇಷನ್ ಬರ್ದೆ ಅದ್ರ ಜೊತೆಗೆ ಇವತ್ತು ಪ್ರೆಸೆಂಟ್ ಇರೋ ಕಾಂಗ್ರೆಸ್ ಭ್ರಷ್ಟಾಚಾರನೇ ಮೇಲ್ ಮಾಡ್ಕೊಂಡಿದೆ. ಇವತ್ತು GB ಅಂತ ಮಾಡವ್ರೆ, ಅದು ಸಂಪೂರ್ಣ ಭ್ರಷ್ಟಾಚಾರ. ನೀವು ಒಂದು ಆ ಕಮಿಷನರ್ಗಳಿಗೆ ಫೋನ್ ಮಾಡಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಫೋನ್ ಮಾಡಿ, ಝೋನಲ್ಲೋ ಒಬ್ರು ಫೋನ್ ಎತ್ತಲ್ಲ, ಒಬ್ರದ್ದು ಇಮೇಲ್ ID ಹೋಗಲ್ಲ. ನಾನೇ ಎಲ್ಲ ಕಂಪ್ಲೇಂಟ್ ಹಾಕುದು, ಒಂದು ಇಮೇಲ್ ID ಹೋಗಲ್ಲ. ಅವೆಲ್ಲ ಏನಕ್ಕೆ 5 ಮಾಡೋರೆ ಗೊತ್ತಾ? ಒಂದು ಪೋಸ್ಟ್ ನ 5 ಪೋಸ್ಟ್ ಮಾಡಿ 5 ಪೋಸ್ಟ್ ಗೆ ದುಡ್ಡು ಕಿತ್ಕೊಳ್ಳಕ್ಕೆ DCM ಅವರು. ಒಂದು ಪೋಸ್ಟ್ ಈಗ ಒಬ್ಬ ಕಮಿಷನರ್ ಬದಲು 5 ಜನ ಕಮಿಷನರ್, 5 ಜನರ ಹತ್ರ ಕಾಸು ಕಿತ್ಕೋ. ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬದಲು 5 ಜನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾಡ್ಕೋ, ಅವ್ರ ತಾವ್ ಕಾಸು ಕಿತ್ಕೋ. ಒಬ್ಬೊಬ್ಬ ಪೋಸ್ಟ್ ಗೆ 5 ಪೋಸ್ಟ್ ಕ್ರಿಯೇಟ್ ಮಾಡ್ಕೊಂಡು ಎಲ್ಲಾ ಲೂಟಿ ಹೊಡ್ಕೊಂಡು ಕೂತಾರೆ. ಇನ್ನೂ ಒಂದು ಹೇಳ್ಬಿಡ್ತೀನಿ, ಇವತ್ತು ಇವ್ರೇನೋ OC ಕೊಡಲ್ಲ, CC ಕೊಡಲ್ಲ, ಇವೆಲ್ಲ ಹೇಳ್ತಾರಲ್ಲ. ಅನ್ಅಥರೈಸ್ ಬಿಲ್ಡಿಂಗ್ ವಿತೌಟ್ ಪ್ಲಾನ್ ಸ್ಯಾಂಕ್ಷನ್ ಎಷ್ಟು ಕಟ್ತಾವ್ರೆ ಗೊತ್ತಾ? ಅವುಗಳಿಗೆ ಯಾವ ಸೆಟ್ ಬ್ಯಾಕ್ ಬಿಟ್ಟಿಲ್ಲ. ನೀವು ಕಂಪ್ಲೇಂಟೇ ಕೊಡಿ ಇಂಜಿನಿಯರ್ಗೆ. ಸುಳ್ಳು ಹೇಳ್ತಾರೆ, ನಮ್ಗೆ ಹೈಕೋರ್ಟ್ ಆರ್ಡರ್ ಇದೆ, ಯಾವ ಬಿಲ್ಡಿಂಗು ನೋಟಿಸ್ ಕೊಡಬೇಡಿ ಅಂತಾನೆ ಹೇಳ್ತಾರೆ. ಅಂದ್ರೆ ಇವತ್ತು ಹೆಂಗಾಗಿದೆ, ನೀನು ಕೆಟ್ಟ ಕೆಲಸ ಮಾಡು, ನಮ್ಗೆ ಲಂಚ ಕೊಡು, ಆ ಲೆವೆಲ್ಗೆ ಇವತ್ತು ಬೆಂಗಳೂರಿನ GB ಅಂತ ನಾನು ಹೇಳ್ತಾ ಇರೋದು. ಮೊದ್ಲು BBMP ಆದಾಗ ಲಿಮಿಟ್ ಆಗಿತ್ತು. ಇವ್ರೇನ್ ಮಾಡ್ಕೊಂಡ್ರು, ಹುಲ್ಗಾವಲು ದೊಡ್ಡ ಮಾಡ್ಕೊಂಡ್ರು. ಯಾರೋ ನಮ್ಮ DK ಶಿವಕುಮಾರ್ ಅವರು ದೊಡ್ಡದ್ ಮಾಡ್ಕೊಂಡ್ರು ಹುಲ್ಗಾಲು. ಚಿಕ್ಕದು ಮೇಯಕ್ ಜಾಗ ಸಾಲ್ತಾ ಇಲ್ಲ, ಇನ್ನೊಂದು ಸುತ್ತಮುತ್ತ ತಾಲೂಕುಗಳೆಲ್ಲ ಸೇರ್ಸ್ಕೊಂಡ್ ಮೇಯನ ಅಂತ ಮೇಯ್ತಾವ್ರೆ ಹೊರತು ಬೆಂಗಳೂರು ಉದ್ಧಾರಕ್ಕೆ ಇವ್ರದ್ದು ಯಾವ್ದೇ ₹1 ಕೊಡುಗೆ ಇಲ್ಲ. ಕೇಂದ್ರ ಆಗ್ಬೋದು, ರಾಜ್ಯ ಆಗ್ಬಾರ್ದು. ಇವ್ರಿಬ್ರು ಈ ರಾಜ್ಯಕ್ಕೆ ನಾಲಾಯಕ್ಗಳು ಆಡಳಿತ ಮಾಡೋದಕ್ಕೆ ಅಂತ ನಾವು ಹೇಳ್ತಾ ಇದ್ದೀವಿ. ದರ್ಶನ್ ಅವರೇ, DCM DK ಶಿವಕುಮಾರ್ ಅವರು ಪಕ್ಷನಿಷ್ಠ ಅಂತ ಬಂದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಮಾತನ್ನ ಚಾಚೂ ತಪ್ಪದೆ ಪಾಲಿಸಿದಂತ ವ್ಯಕ್ತಿ. ಅಲ್ಲೆಲ್ಲ ರಾಜ್ಯಸಭೆ ಚುನಾವಣೆ ಆಯ್ತು ಅಂತ ಹೇಳಿದ್ರೆ ಮೆಂಬರ್ಗಳನ್ನ ಹಿಡಿದಿಟ್ಕೊಳ್ಳೋಕೆ DCM DK ಶಿವಕುಮಾರ್ ಅವರು ಬೇಕು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡೋಕ್ಕೂ ಕೂಡ DCM DK ಶಿವಕುಮಾರ್ ಅವರು ಬೇಕು. ರಾಜ್ಯಾದ್ಯಂತ ಸುತ್ತಿ 2023 ಚುನಾವಣೆಯನ್ನ ಗೆಲ್ಲಿಸೋಕ್ಕೂ ಕೂಡ DCM DK ಶಿವಕುಮಾರ್ ಅವರು ಬೇಕು. ಬೆಂಗಳೂರಿನಲ್ಲಿರುವಂತ ಬಿಹಾರ ಮತದಾರರನ್ನ ಒಂದು ಮಾಡೋಕ್ಕೂ ಕೂಡ DCM DK ಶಿವಕುಮಾರ್ ಅವರು ಬೇಕು. ಪಕ್ಷದಲ್ಲಿ ಯಾವುದೇ ಸಮಸ್ಯೆಗಳು ಬಂದಾಗ್ಲೂ ಕೂಡ ಟ್ರಬಲ್ ಶೂಟರ್ ಆಗಿ DCM DK ಶಿವಕುಮಾರ್ ಅವರು ಇರ್ತಾರೆ. KPCC ಅಧ್ಯಕ್ಷ ಸ್ಥಾನ ತಪ್ಪಿಸುವಂತ ಕೆಲಸವನ್ನು ಕೂಡ ನಿಮ್ಮ ಪಾರ್ಟಿಯಲ್ಲೇ ಆಯ್ತು. ಆದ್ರೆ ಅಧಿಕಾರ ಮುಖ್ಯಮಂತ್ರಿ ಗಾದಿ ಅಂತ ಬಂದಾಗ ಸರ್ ಯಾಕೆ ಈ ಅಡೆತಡೆಗಳು? ನೋಡಿ, ಒಬ್ಬ ರೈತ ಒಂದು ಭೂಮಿನ ಫಸ್ಟು ಹದ ಮಾಡಬೇಕಂತೆ. ಹದ ಮಾಡಿದ್ಮೇಲೆ ಅಲ್ಲಿ ನೀರೆಲ್ಲ ಹರಿಸಿ ಅಲ್ಲಿ ಬಿತ್ತನೆ ಮಾಡಾದ್ಮೇಲೆ ಅದು ಗೊಬ್ಬರ ಎಲ್ಲ ಹಾಕಿ ಪೈರು ಬಂದಾದ್ಮೇಲೆ ನಾನು ಆವಾಗಲೇ ಸಂಕ್ರಾಂತಿ ಅನ್ನಲ್ಲ, ಆ ಸಂದರ್ಭದಲ್ಲಿ ಏನು ಬೆಳೆ ಬಂದಾಗ ನಾವು ಪೂಜೆ ಮಾಡ್ತೀವಿ. ಅಂದ್ರೆ ನಾವು ರೈತರು ಅಂತ ಹೇಳ್ಬಿಟ್ಟು. DK ಶಿವಕುಮಾರ್ ಅವರು ಗ್ರಾಸ್ ರೂಟ್ ಲೆವೆಲಿಂದ, ಅದು NSU ಇಂದ, ಯೂತ್ ಕಾಂಗ್ರೆಸ್ ಇಂದ ಇವತ್ತು KPCC ಅಧ್ಯಕ್ಷ ಸ್ಥಾನದ ತನಕ ಪರಿಶ್ರಮ ಹಾಕಿ, ಬೆವರನ್ನ ಸುರಿಸಿ, ರಕ್ತವನ್ನು ಸುರಿಸಿ, ನಿದ್ದೆಯನ್ನ ಬಿಟ್ಟು, ಕುಟುಂಬ ಎಲ್ಲದೂ ಬಿಟ್ಟು, ಎಲ್ಲದೂ ವಾಸ್ತವ ಸತ್ಯ. ಇದು ನಾನು ಹೊಗಳಿಕೆ ಮಾತಲ್ಲ, ಪ್ರಾಕ್ಟಿಕಲಿ ಐ ಆಮ್ ಸ್ಪೀಕಿಂಗ್. ನಾಟ್ ಓನ್ಲಿ ಇವತ್ತು ಯಾವುದು ರಾಜಸ್ಥಾನ ಚುನಾವಣೆ ಆಗಿರ್ಬೋದು, ಹಿಮಾಚಲ್ ಚುನಾವಣೆ ಆಗಿರ್ಬೋದು, ಅಥವಾ ಇಲ್ಲಿ ಉಪಚುನಾವಣೆಗಳಾಗಿರ್ಬೋದು, ಅಥವಾ ಲೋಕಸಭಾ ಚುನಾವಣೆ. ನಾವು 19ರಲ್ಲಿ 1 ಸೀಟ್ ಇದ್ವಿ, ಇವತ್ತು 9 ಗೆದ್ದಿದ್ದೀವಿ. ಉಪಚುನಾವಣೆಯಲ್ಲಿ 2 ಮುಖ್ಯಮಂತ್ರಿಗಳ ಮಕ್ಕಳು ಸೋತಿದ್ದಾರೆ. ಪ್ರಾಕ್ಟಿಕಲಿ ಐ ಆಮ್ ಸ್ಪೀಕಿಂಗ್. ಸೊ ಅದಾಗಿ 136 ಸೀಟ್ ಏನೇ ಇರ್ಬೋದು, DK ಶಿವಕುಮಾರ್ ಅವರ ಪರಿಶ್ರಮ
ಅವರಂತೂ ಅವರ ಸಂಪೂರ್ಣವಾಗಿ ತನು ಮನ ಧನದಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರಾಗಿ ಪ್ರಾಮಾಣಿಕರಾಗಿ ದುಡಿದಿದ್ದಾರೆ. ಆ ಪರಿಶ್ರಮಕ್ಕೆ ಫಲವನ್ನ ಕೊಡುವಂಥದ್ದು ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥದ್ದು. ಅದು ಯಾವಾಗ ಯಾವ ಸಂದರ್ಭ ಯಾವ ಸನ್ನಿವೇಶ ಅನ್ನುವಂಥದ್ದು ನಿರ್ಧಾರ ಮಾಡುವಂಥದ್ದು ಹೈಕಮಾಂಡು. ಒಳ್ಳೆಯ ಕಾಲ ಬಂದಾಗ, ಒಳ್ಳೆಯ ಕ್ಷಣ ಬಂದಾಗ, ಒಳ್ಳೆಯ ಸುಸಂದರ್ಭ ಬಂದಾಗ. ಇದು ಒಳ್ಳೆಯ ಕಾಲ ಅಲ್ವಾ ಸರ್? ನೋಡಿ, ಒಂದ್ ನಿಮಿಷ ದಯವಿಟ್ಟು 136 ಸೀಟ್ ಇದೆ, ಬಹುಮತ ಇದೆ, ಪಕ್ಷ ಸಂಘಟನೆ ಇವರು ಮಾಡಿದ್ದಾರೆ, ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದವರು. ತಪ್ಪೇನು ಸರ್ ಕೊಟ್ರೆ, ಅಧಿಕಾರ ಕೊಟ್ರೆ ತಪ್ಪೇನು? ನೋಡಿ, ನೀವು ಪ್ರಶ್ನೆ ಕೇಳೋದು ನಿಮ್ ಕರ್ತವ್ಯ, ನಾನು ಉತ್ತರ ಕೊಡೋದು ನನ್ನ ಕರ್ತವ್ಯ. ಖಂಡಿತ. ಆದ್ರೆ ಈ ಒಂದು ಸಿಎಂ ಕುರ್ಚಿ ಅನ್ನೋದಿದೆಯಲ್ಲ, ಅದನ್ನ ನಿರ್ಧಾರ ಮಾಡುವಂತದ್ದು ಹೈಕಮಾಂಡ್ ಅವರು. ಡಿ.ಕೆ. ಶಿವಕುಮಾರ್ ಅವರ ಪರಿಶ್ರಮವನ್ನ ಇಡೀ ದೇಶಾದ್ಯಂತ ಯಾವುದೇ ಕಾಂಗ್ರೆಸ್ ಪಕ್ಷದ ನಾಯಕರು ಇರ್ಬೋದು, ಇರೆಸ್ಪೆಕ್ಟ್ ಎನಿ ಪಾರ್ಟಿ, ಎಲ್ಲರಿಗೂ ಗೊತ್ತು ಅವರ ಪರಿಶ್ರಮ. ಮತ್ತೆ ಹಾಗೆ ಮಾತಿನ ವಿಚಾರಗಳು ಬರ್ತಾ ಇರ್ಬೇಕಾದ್ರೆ, ಸರ್ ಅವರಿಗೆ ಪಕ್ಷದ ನಿಯತ್ತು ಅನ್ನುವಂಥದ್ದು ಜೈಲಿಗೆ ಹಾಕ್ತೀವಿ, ಇಲ್ಲ ಅಂತಂದ್ರೆ ನೀವು ನಮ್ಮ ಪಕ್ಷಕ್ಕೆ ಬಂದ್ರೆ CM ಮಾಡ್ತೀವಿ ಅಂತ ಓಪನ್ ಆಫರ್ಗಳು ಬಂದಾಗ, ನನ್ನ ಪಕ್ಷಕ್ಕೋಸ್ಕರ ಜೈಲು ಶಿಕ್ಷೆ ಅನುಭವಿಸ್ತೀನಿ ಅಂತ ಮೇ ಬಿ ಈ ದೇಶದ ಒಂದು ರಾಜಕಾರಣದಲ್ಲಿ ಅವಕಾಶ ಕಣ್ಮುಂದೆ ಇದ್ರೂ ಅದನ್ನ ತಿರಸ್ಕಾರ ಮಾಡಿ, ಪಕ್ಷ ಅಂದ್ರೆ ತಾಯಿ ಸಮಾನ ಅಂತೇಳಿ ಅವ್ರ ಪಕ್ಷಕ್ಕೆ ದುಡಿದಿದ್ದಾರೆ. ಅದು ನಮ್ಮ ಹೈಕಮಾಂಡ್ ಗೊತ್ತಿದೆ. ಅವರಿಗೆ ಆ ಒಂದು ಸೂಕ್ತ ಸಂದರ್ಭದಲ್ಲಿ ಆ ಸ್ಥಾನಮಾನ ಕೊಡುವಂಥದ್ದು ಖಂಡಿತವಾಗ್ಲೂ ಆಗ್ತದೆ. ಇನ್ನ ಆಮ್ ಆದ್ಮಿಯವರು ಮಾತಿನ, ನಾನು ಪದ ಬಳಸೋದಕ್ಕೆ ಹೋಗೋದಿಲ್ಲ ಬಿಡಿ, ಮಾತಿನ ಒಂದು ಇದಕ್ಕೆ ಏನ್ ಹೇಳ್ತಾರೆ, ಡಿ.ಕೆ. ಶಿವಕುಮಾರ್ ಅವರು ಎಂಥದ್ದು GBA ಮಾಡಿದ್ದಾರೆ 5 ಅಂತ. ಸರ್ ನೋಡಿ, ನಿಮ್ಮ ಹತ್ರ ದಾಖಲೆ ಮತ್ತಿನ್ನೊಂದಿದ್ರೆ ಹೋಗಿ ಲೋಕಾಯುಕ್ತಕ್ಕೆ ಹೋಗಿ ಮತ್ತಿನ್ನೊಂದು ಹೋಗಿ. ಒಬ್ಬರ ಮೇಲೆ ಆರೋಪ ಮಾಡಬೇಕಾದ್ರೆ ಯು ಶುಡ್ ಹ್ಯಾವ್ ಎ ಪ್ರೂಫ್. ಏನ್ ನಾವು ಚರ್ಚೆ ಮಾಡ್ತಿದೀವಿ ಅಂತ ಏನೆಲ್ಲ ಆರೋಪ ಮಾಡಿದ್ರೆ ಸರಿ, ನಾನು ಸುಮ್ಮನೆ ಇದ್ದೆ, ನೀವು ಬಳಸಿದ ಪದವೆಲ್ಲ ಕೇಳ್ಕೊಂಡು ಸರ್ ನೋಡಿ. ಆಮೇಲೆ ಇನ್ನ ವಿಚಾರಗಳು ಬರ್ತಾ ಇರ್ಬೇಕಾದ್ರೆ ಕೇಂದ್ರದ ವಿಚಾರನೂ ಹಾಗೆ ಬಂತು. JDS ನವರು ಮಾತಾಡಿದ್ರು, BJP ಅವರು ಮಾತಾಡಿದ್ರು. ಸರ್ ಒಂದೇ ಒಂದು ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳ್ತಾರೆ, ನೋಡ್ರಿ ನನ್ಗೇನಾದ್ರೂ ನೀವು ಗೆಲ್ಸಿದ್ರೆ ನಾನು ಮೇಕೆದಾಟು, ಯಾವುದು MP ಚುನಾವಣೆ, ಮೇಕೆದಾಟು ಕ್ಲಿಯರೆನ್ಸ್ ನ 5 ನಿಮಿಷಕ್ಕೆ ತರ್ತೀವಿ ಅಂತೇಳಿ. ಇವತ್ತು ಗೆಲ್ಸಿ ಎಷ್ಟು ದಿನ ಆಯ್ತು, ಏನಾಯ್ತು? ಇವತ್ತು ನೀರಾವರಿ ವಿಚಾರಕ್ಕೆ ಅಂತಂದ್ರೆ ಸರ್, ಇವತ್ತು ನಾವು ಎತ್ತಿನೊಳೆ ಪ್ರಾಜೆಕ್ಟ್ ನ ಎಲ್ಲಿ ತನಕ ಬಂದು ಮುಗಿಸಿದೀವಿ ಅನ್ನುವಂಥ ಸಾಕ್ಷಿ ಗುಡ್ಡ ಇದೆ. ಬೆಂಗಳೂರಿಗೆ 50 ಲಕ್ಷ ಜನರಿಗೆ ಕುಡಿಯೋ ನೀರಿನ ಯೋಜನೆ ಮಾಡಿದೀವಿ. ಬೀದರು ಮತ್ತೆ ಕಲಬುರಗಿಗೆ 9,000 ಕೋಟಿ ರೂಪಾಯಿದು ಯೋಜನೆ ಮಾಡಿದೀವಿ. ಇದೇ ಕೇಂದ್ರ ಇವತ್ತು ಭದ್ರಾ ಮೇಲ್ದಂಡೆಗೆ 5,400 ಕೋಟಿ ಯಾಕೆ ಕೊಟ್ಟಿಲ್ಲ? ಕೆರೆಕಟ್ಟೆ ಅಭಿವೃದ್ಧಿಗೆ 3,000 ಕೋಟಿ ಯಾಕೆ ಕೊಟ್ಟಿಲ್ಲ? ಪೆರಿಪಲ್ ರಿಂಗ್ ರೋಡ್ಗೆ ಇವ್ರು ಯಾಕೆ 3,000 ಕೋಟಿ ಕೊಟ್ಟಿಲ್ಲ? ಸರ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತೊಂದು ಟೆನಾಲ್ ಮಾರ್ಗವನ್ನು ನಾವು ಮಾಡಬೇಕು ಅಂತ ಏನಾದ್ರು ಪ್ಲಾನ್ ಮಾಡಿದಾಗ, ಸರ್ ಲಾಸ್ಟ್ ಟೈಮು ಅದೇ ಸ್ಟೀಲ್ ಬ್ರಿಡ್ಜ್ ಅಂತ ಜಾರ್ಜ್ ಸಾಹೇಬ್ ಹೊರಟರು, ಒಳ್ಳೆ ಒಂದು ಕಾರ್ಯಕ್ರಮನ ಅನಾವಶ್ಯಕ ರಾಜ್ಯಕ್ಕೆ ಮಾಡಿ ನಿಲ್ಲಿಸುವಂತ ಕೆಲಸ ಮಾಡ್ತಾ ಇದ್ರು. ಸರ್ ಮತ್ತೆ ಇನ್ನೊಂದು ಕೊನೆದಾಗ ಹೇಳ್ತೀನಿ ಸರ್, ಈ ಶಿಸ್ತು ಕ್ರಮ ಮತ್ತಿನ್ನೊಂದು ನಮ್ಮ ಪಕ್ಷಕ್ಕೆ ಕೇಳಿದ್ರಿ, ನೀವು ಕೇಳಲೇಬೇಕು, ಅವರು ಕೇಳಿದ್ರು. ಸರ್ CT ರವಿ ಅನ್ನುವಂತಹ ಮಹಾನ್ ಧೀರ ಶೂರ ಏನ್ ಹೇಳ್ತಾರೆ, ಸವಿತಾ ಸಮುದಾಯಕ್ಕೆ ಯಾವ ರೀತಿ ಒಂದು ಮಾತನ್ನ ಹೇಳಿದರೆ ಅದು ಬಂದಿದೆ. ಅವರ ಮೇಲೆ ಯಾವ ಕ್ರಮ ತಗೊಂಡ್ರು? ಸರ್ ಮುನಿರತ್ನ ದಲಿತ ಮಹಿಳೆಯರಿಗೆ, ಒಕ್ಕಲಿಗ ಮಹಿಳೆಯರಿಗೆ ನಿಂದಿಸಿರ್ತಕ್ಕಂಥ ಪದ FSI ಯಿಂದ ಬಂದಿದೆ, ಆದ್ರೆ ಅವ್ರ ಮೇಲೆ ಯಾವ ಕ್ರಮ ತಗೊಂಡ್ರು? ಓಕೆ ದರ್ಶನ್ ಅವರೇ, ಮನೆಯೊಂದು 100 ಬಾಗ್ಲಾಗಿದೆ ಸರ್, ಅಲ್ಲಿ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ. ನಮ್ಮ ಪಕ್ಷದಲ್ಲಿ ಎಲ್ಲದೂ ಕರೆಕ್ಟ್ ಆಗಿದೆ. ನಮ್ಮ ಹೈಕಮಾಂಡ್ CM ಅವರು ಹೇಳಿದ್ದಾರೆ, ಅದನ್ನೇ DCM ಅವರು ಹೇಳಿದ್ದಾರೆ. ಸಿದ್ದನಗೌಡ್ರೆ, ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೆರೆಮರೆಯಲ್ಲಿ ಕಸರತ್ತು ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರನ್ನ ಮುಂದೆ ಬಿಡ್ತಾ ಇದ್ದಾರೆ, ಯತೀಂದ್ರ ಸಿದ್ದರಾಮಯ್ಯ ಅವರ ಮೂಲಕ ಹೇಳಿಕೆಗಳನ್ನ ಕೊಡಿಸ್ತಾ ಇದ್ದಾರೆ, ರಾಜಣ್ಣ ಮೂಲಕ ಹೇಳಿಕೆಗಳನ್ನ ಕೊಡಿಸ್ತಾ ಇದ್ದಾರೆ. ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ ನೋಡಿ, ಈ ರಾಜ್ಯದ ಮುಖ್ಯಮಂತ್ರಿಗಳು 2ನೇ ಬಾರಿಯಾಗಿ ಇವತ್ತು 2.5 ವರ್ಷವನ್ನ ಪರಿಪೂರ್ಣವಾಗಿ ಮುಗಿಸ್ತಕ್ಕಂಥ ಒಬ್ಬ ಪ್ರಬುದ್ಧ ರಾಜಕಾರಣಿಗಳಲ್ಲಿ, ಬಹಳ ಮುತ್ಸದ್ದಿ ರಾಜಕಾರಣಿಗಳಲ್ಲಿ ಕೂಡ ಸಿದ್ದರಾಮಯ್ಯನವರು ಒಬ್ಬರು. ಆದ್ರೆ ಪ್ರಜಾಪ್ರಭುತ್ವದ ಅಡಿ ಒಳಗಡೆ ಒಂದು SC ಇರ್ಬೋದು, ST ಇರ್ಬೋದು, OBC ಇರ್ಬೋದು, ಅವ್ರಿಗೆ ಮೀಸಲಾತಿ ಅಂತಕ್ಕಂಥದ್ದು ಒಂದು ಇರುತ್ತೆ. ಆ ಮೀಸಲಾತಿ ಕೆನೆ ಪದರದ ಮೇಲ್ಗಡೆ ಬಂದ ನಂತರ ಮೀಸಲಾತಿಯನ್ನು ಬಿಡಬೇಕಂತ ಇರುತ್ತೆ. ಇವತ್ತಿನವರೆಗೂ ಈ ರಾಜ್ಯದ ರಾಜಕಾರಣವನ್ನ ನೋಡಿದಾಗ, ಕ್ರಿಮಿಲೇಯರ್ ಆ ರಾಜಕಾರಣವನ್ನು ನೋಡಿದಾಗ ಎಷ್ಟು ಹೇಸಿ ಅನ್ಸುತ್ತೆ. ಇವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು, ಅನೇಕ ಬಾರಿ ಮಂತ್ರಿಗಳಾಗಿರ್ತಕ್ಕಂಥವ್ರು, ಇವತ್ತಿನವರೆಗೂ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥವ್ರು, ಮತ್ತೆ ಇವತ್ತು ನಮ್ಮ ಪರಮೇಶ್ವರ್ ಅವರು ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, KN ರಾಜಣ್ಣ ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ಅಹಿಂದ ಅಂತಕ್ಕಂಥ ಒಂದು ಗುಂಪನ್ನ ಕಟ್ಕೊಂಡು ಈ ರೀತಿ ದಾಳವನ್ನ ಬೀಸಲಿಕ್ಕೆ ಹೋದ್ರೆ, ಜಾತಿಗಳ ನಡುವೆ ಇವರು ಬೀಜವನ್ನ ಬಿತ್ತೋದು, ಜಾತಿಗಳನ್ನ ಒಡೆಯೋದು ಇವರಿಗೆ ತಕ್ಕದಾಗಿರ್ತಕ್ಕಂಥ ಇಂತಹ ಪ್ರಬುದ್ಧ ರಾಜಕಾರಣಿಗಳಿಗೆ ತಕ್ಕದಾಗಿರ್ತಕ್ಕಂಥ
ಅಲ್ಲ. ಯಾವ ಕಾರಣಕ್ಕಾಗಿ ಅಂತಂದ್ರೆ ಇವತ್ತು ಅನೇಕ ರೀತಿಯಾಗಿರ್ತಕ್ಕಂಥ ದಲಿತ ಸಮುದಾಯ ಇವತ್ತು ಕೆಳಮಟ್ಟದೊಳಗಡೆ ಅವರ ವರಂಡದೊಳಗಡೆ ನೋಡಿದಾಗ ತಿನ್ಲಿಕ್ಕೂ ಕೂಡ ಅನ್ನ ಇರದಂತ ಪರಿಸ್ಥಿತಿ ಇದ್ದಾವೆ. ಇವತ್ತು ದುಡಿಯಂತ ಇವತ್ತು ಬೆಂಗಳೂರು ಒಳಗಡೆ ನೈಟ್ ಬಂದು ಇಳ್ಕೊಂಡ್ರೆ ಎಲ್ಲಿ ಬೀದಿಯಲ್ಲಿ ಕೂಡ ಎಲ್ಲೋ ಒಂದು ತುತ್ತು ಅನ್ನವನ್ನು ತಿಳ್ಕೊಂಡು ಅರಿಬಿಯನ್ನ ಇಲ್ಲಲಾರ ಬಿದ್ದಿರ್ತಕ್ಕಂಥ ಅನೇಕರನ್ನ ಇವತ್ತು ನೋಡ್ತಿರ್ತೀವಿ. ಅಂತ ಶೋಷಿತ ವರ್ಗವನ್ನ ಮೇಲೆತ್ತಲಿಕ್ಕೆ ಇವರಲ್ಲಿ ಶಕ್ತಿ ಇಲ್ಲ. ಇವರು ಐಷಾರಾಮಿ ಕಾರದೊಳಗಡೆ ಓಡಾಡೋದು, ಅಧಿಕಾರವನ್ನ ಅನುಭವಿಸೋದು, ಓಡಾಡಿ ಮತ್ತೆ ದಲಿತರು ಅಂತಕ್ಕಂಥ ಶಬ್ದವನ್ನ ಬಳಸಿ ಇವರು ಆ ಮುಖ್ಯವಾಗಿರ್ತಕ್ಕಂಥ ಇವತ್ತು ಮುಖ್ಯ ವಾಹಿನಿಯಿಂದ ಏನು ಬೇರ್ಪಡೆಯಾಗಿ ಇವತ್ತು ಆ ವಾಹಿನಿಯಿಂದ ಏನು ಅವಕಾಶವನ್ನು ವಂಚಿತರಾಗಿರ್ತಕ್ಕಂಥ ದಲಿತ ಸಮುದಾಯ ಏನಿದೆಯೋ ಆ ಸಮುದಾಯಕ್ಕೆ ವಂಚನೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಬಹುಮತವನ್ನ ಈ ರಾಜ್ಯ ಕೊಟ್ಟಿದೆ. ನೀವು ಏನು ಸಿದ್ದರಾಮಯ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಮುಖ್ಯಮಂತ್ರಿ ನಮಗೆ ಅದು ಮುಖ್ಯ ಅಲ್ಲ, ರಾಜ್ಯದ ಹಿತ ಮುಖ್ಯ. ಇವತ್ತು ಬೆಳಗಾವಿ ಜಿಲ್ಲೆ ಒಳಗಡೆ ಗುರ್ಲಾಪುರ್ ಕ್ರಾಸ್ ಒಳಗಡೆ ಲಕ್ಷಾಂತರ ಜನ ಇವತ್ತು ಕಬ್ಬು ಬೆಳೆಗಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲೇ ಇರ್ತಕ್ಕಂಥ ಉಸ್ತುವಾರಿ ಮಂತ್ರಿ ಸಹಿತ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಒಬ್ಬ ಮುಖ್ಯಮಂತ್ರಿ ಒಂದು ಶಬ್ದವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಉಪಮುಖ್ಯಮಂತ್ರಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಬಿಟ್ಟು ಇವತ್ತು ಈ ಪವರ್ ಶೇರಿಂಗ್ ಕೈ ಜೋಡಿಸ್ತಾ ಇದ್ದಾರೆ ಅಂದ್ರೆ ಇವರಿಗೆ ನಾಚಿಕೆ ಬರಬೇಕಂತ ಮಾತನ್ನ ಈ ಸಂದರ್ಭದಲ್ಲಿ ಉಮೇಶ್ ಅವರೇ ಕೊನೆಯದಾಗಿ ಚುಟುಕಾದ ಪ್ರತಿಕ್ರಿಯೆ. ಏನಿಲ್ಲ, ಇವರು ನಮ್ಮ ಸ್ನೇಹಿತರು ಹೇಳಿದ ನಾನು ಎಂಡರ್ಸ್ ಮಾಡ್ತೀನಿ. ಜೊತೆಗೆ ಇವ್ರು ಏನು ಅಂತಂದ್ರೆ ಸಿದ್ದರಾಮಯ್ಯನವರು ಅಂತಂದ್ರೆ ಭಾಗ್ಯರಾಮಯ್ಯ ಅಂತ ಹೇಳಿದ್ರು. ಈಗ 2.5 ವರ್ಷ ಕಳೆದ 5 ವರ್ಷಗಳಲ್ಲಿ ಇವ್ರು ಏನ್ ಮಾಡಿದ್ರು ಅಂತಂದ್ರೆ ಜಾತಿಗಳ ನಡುವೆ ಸಂಘರ್ಷ ಮಾಡಿದ್ರು. ದಲಿತರಲ್ಲಿ ಬಂದಾಗ ಎಡ ಮತ್ತೆ ಬಲ ಅಂತ ಮಾಡ್ಕೊಂಡ್ಬಂದ್ರು. ಅದು ಮತ್ತೆ ಜಾತಿ ಸಮೀಕ್ಷೆಗಳು ಅದಾದ್ಮೇಲೆ ಹಿಂದೆ ಅವರ ಹಳೆ ಅವಧಿಯಲ್ಲಿ ಲಿಂಗಾಯತ ವರ್ಸಸ್ ಇನ್ನೊಂದು ಯಾವ್ದು ಇತ್ತಲ್ಲ, ಅದು ವೀರಶೈವ ಮಾಡ್ಕೊಂಡ್ಬಂದ್ರು. ಆಮೇಲೆ ಬೇಕಾಗಿರ್ಲಿಲ್ಲ ಇವೆಲ್ಲ. ಇವರು ಬಹುತೇಕ ಅವ್ರ ಕೆಲಸಗಳು ಮಾಡಿದ್ದೇನೆಂದ್ರೆ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಮಾಡ್ಕೊಂಡ್ಬಂದ್ರು. ಸಿದ್ದರಾಮಯ್ಯನವರಿಗೆ ಗೊತ್ತಿತ್ತು. ಈಗ ನಾವು ಮನುಜ ಮತ ವಿಶ್ವಪಥ, ನಾವು ಕುವೆಂಪುರ ಆಶಯಗಳನ್ನು ಈಡೇರಿಸ್ತೀವಿ, ಬಸವಣ್ಣನವರ ಎಲ್ಲ ಆಶಯಗಳನ್ನು ಈಡೇರಿಸಲಿಕ್ಕೆ ಬಂದಿರುವಂತ ಸರ್ಕಾರ ನಮ್ಮದು ಸರ್ಕಾರ ಅಂತ ಹೇಳ್ತಾರಲ್ಲ ಇವರು ಸಿದ್ದರಾಮಯ್ಯನವರು. ಇವರು ಇವೆಲ್ಲ ಬೇಕಿತ್ತ? ಹಿಂದುಳಿದವರ ಮೇಲೆ ಎತ್ತಬೇಕಾದ ಕಾರ್ಯಕ್ರಮ ರೂಪಿಸ್ಲಿ. ಆದ್ರೆ ಹಿಂದಾನ ಸಂಘಟನೆಯನ್ನು ಮಾಡಿ ಅವ್ರು ಮಾತ್ರ ಬಹಳ ಮುಖ್ಯವಾದಂಥವ್ರು, ಉಳಿದವ್ರಂಥವ್ರು ಯಾರು ಮುಖ್ಯವಲ್ಲ ಅನ್ನೋ ಒಂದು ಸಂದೇಶವನ್ನು ಕಳಿಸಿದ್ದಾರೆ ಈ ಸಮಾಜಕ್ಕೆ. ಜಾತಿ ರಾಮಯ್ಯನಾಗಿ ಅವರು ರೂಪುಗೊಂಡಿದ್ದಾರೆ. ಬಹುಶಃ ಅವರ ಅಧಿಕಾರದಿಂದ ಕೆಳಗಿಳಿಯೋದನ್ನ ನಮಗಿಂತ ಹೆಚ್ಚಿನದಕ್ಕೆ ಅವರ ಕಾಂಗ್ರೆಸ್ ಪಕ್ಷದವರೇ ಕಾಯ್ತಾ ಇದ್ದಾರೆ. ಡಾಕ್ಟರ್ ದಿನೇಶ್ ಅವರೇ, ಕೊನೆಯದಾಗಿ ಈ ಜಟಾಪಟಿ ಎಲ್ಲಿ ತನಕ ಹೋಗ್ಬೋದು, ಏನೆಲ್ಲ ಆಗ್ಬಹುದು, ಚುಟುಕಾಗಿ ಹೇಳ್ತಾ ಹೋಗ್ಬೋದು. ಏನಾರು ಆಗ್ಲಿ, ಯಾಕಂದ್ರೆ ಸಿದ್ದರಾಮಯ್ಯ ಇದ್ರೆ ಸರ್ಕಾರ ಇರುತ್ತೆ, ಇಲ್ಲಾಂದ್ರೆ ಬಿದ್ದೋಗುತ್ತೆ. ಅದು ಒಂದು ಕನ್ಫರ್ಮ್ಡ್. ಯಾಕಂದ್ರೆ ಹಿಂದೆ ಕುಮಾರಸ್ವಾಮಿ ಅವರು CM ಇದ್ದಾಗ ಇವ್ರು ಮುಖ್ಯಮಂತ್ರಿ ಆಗ್ಲಿಲ್ಲ, ಬೀಳ್ಸಿದ್ರು. ಈಗಲೂ ಅದೇ ಕತೆ ಆದ್ರೂ ಆಗ್ಬೋದು. ಅದು ನನ್ನ ಒಂದು ಏನೋ ಒಂದು ಇನ್ನೊಂದೇನು ಹೇಳ್ತೀನಿ ಅಂದ್ರೆ ಮುಖ್ಯಮಂತ್ರಿ ಆದ್ರೆ ಸಿದ್ದರಾಮಯ್ಯನವರೇ ಸರ್ಕಾರ ಕೆಡುತ್ತಾರೆ. ಹೌದು, ಅವರೇ ಕೆಡುತ್ತಾರೆ. ಎಲ್ಲಿ ಕಳಿಸ್ತಾರೆ ಅಷ್ಟು ಜನ? ಅವರೇ ಇನ್ನೊಂದು ಹಂಗ. ಈಗ ಮೊನ್ನೆ H. ವಿಶ್ವನಾಥ್ ಅವರೇ ಹೇಳಿದ್ರು, ಅವ್ರದೇ ಒಂದು ಇನ್ನೊಂದು ಅಹಿಂದ ಪಕ್ಷನೂ ಕಟ್ಟಬಹುದು ಅನ್ನೋ ಒಂದು ಐಡಿಯಾದಲ್ಲಿ ಇದ್ದಾರೆ ಅಂತ H. ವಿಶ್ವನಾಥ್ ಅವರೇ ಇಂಟು ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಮತ್ತೆ ಅದಕ್ಕೋಸ್ಕರ ಹೈಕಮಾಂಡ್ ಎದುರ್ಕೊಂಡು ಕೂತಿದೆ ಇವತ್ತು ಕಾಂಗ್ರೆಸ್ ಅಲ್ಲಿ. ಅದು ಒಂದು ಲೆಕ್ಕಾಚಾರ. ಇನ್ನೊಂದು ಹೇಳೋದಾದ್ರೆ, ಇವತ್ತು ಇವ್ರು ಏನ್ ಹೇಳಿದ್ರಲ್ಲ, ನಾವೆಲ್ಲ ಸುಭಿಕ್ಷವಾಗಿಟ್ಟಿದ್ದೀವಿ ಅಂತ, ಭಿಕ್ಷಕರು ಸೆಸ್ಸು 7,100 ಕೋಟಿ ಕಲೆಕ್ಟ್ ಮಾಡ್ಕೊಂಡವ್ರೆ. 3,500 ಕೋಟಿ ಖರ್ಚು ಮಾಡಿದಾರಂತೆ. ಅದ್ ಯಾವ 5 ಸ್ಟಾರ್ ಹೋಟ್ಲಲ್ಲಿ ಭಿಕ್ಷಕರನ್ನೆಲ್ಲ ಸಾಕಿಟ್ಟಿದಾರೋ ಗೊತ್ತಿಲ್ಲ. ಪ್ರತಿ ಬೆಂಗಳೂರು ಸಿಗ್ನಲ್ ಅಲ್ಲಿ 4 ಜನ ಭಿಕ್ಷಕರು ಸಿಗ್ತಾರೆ. ಅವ್ರನ್ನ ವಿಡಿಯೋ ಮಾಡಿ ಕೇಳಿದ್ದೀನಿ, ಬೇಕಾದ್ರೆ ವಿಡಿಯೋ ರೆಕಾರ್ಡ್ಸ್ ಇದಾವೆ. ನಮಗ್ ಕೂಡ 1,400 ರೂಪಾಯಿ ಕೊಡ್ರ ಪೆನ್ಷನ್, ನಾವು ಏನು ಸಾಲಲ್ಲ, ಅದರಲ್ಲಿ ನಾವು ಜೀವನ ಮಾಡಕ್ಕಾಯ್ತಲ್ಲ, ಅದಕ್ಕೆ ಭಿಕ್ಷೆ ಬಿಡ್ತಾ ಇದೀವಿ. ಹೋಗ್ಲಿ, ಆ ಭಿಕ್ಷಕರು ದುಡ್ಡು ಏನ್ ಮಾಡಿದ್ರು, 3,500 ಕೋಟಿ 7,100 ಕೋಟಿ ಕಲೆಕ್ಟ್ ಮಾಡೋರಲ್ಲ, ಅದನ್ನ ಆನ್ಸರ್ ಮಾಡ್ಲಿ ಸಿದ್ದರಾಮಯ್ಯನವರು ನಾಳಿಕೆ ಫಸ್ಟ್. ಆಮೇಲೆ ಈಗ ಹೇಳಿದ್ರಲ್ಲ ಕಬ್ಬು ಬೆಳೆಗಾರರು, ನಾವು ಪಂಜಾಬ್ ಅಲ್ಲಿ ಕಬ್ಬು ಬೆಳೆಗಾರರಿಗೆ 3,800 ಇಂದ 4,200 ರೂಪಾಯಿ ಅಮೌಂಟ್ ಅನ್ನ 1 ವಾರದೊಳಗಡೆ ಅಕೌಂಟ್ಗೆ ಹಾಕ್ತಾ ಇದೀವಿ ಪಂಜಾಬ್ ಅಲ್ಲಿ. ಆ ತರ ಏನಾದ್ರು ಯೋಜನೆ ತರಕ್ಕೆ ತಾಕತ್ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ಅದನ್ನ ಒಂದು ಚಾಲೆಂಜ್ ಮಾಡ್ತೀನಿ. ನಮ್ಮ ಪಂಜಾಬ್ ಮಾದರಿಲಿ ಇವರು ರೈತರುಗಳಿಗೆ ಆ ಬೆಂಬಲ ಬೆಲೆ ಕೊಟ್ಟು ಅವ್ರನ್ನ ಸುಧಾರಿಸ್ಲಿ ಅಂತ ನಾನು ಕೇಳ್ತೀನಿ ಅಷ್ಟೇ. ನಾನು ಏನ್ ಮಾಡಿದ್ರೆ ಗೊತ್ತಾ ಸರ್, ಕಳೆದೆಲ್ಲ 2.5 ವರ್ಷಗಳಿಂದ ಹಗರಣಗಳೇ ಮಾಡ್ಕೊಂಡ್ ಬಂದ್ರು. ಇವರೇ ಸರ್ಕಾರ, ಇವರೇ ಜಡ್ಜ್ಮೆಂಟ್, ಇದು ಕ್ಲೀನ್ ಚಿಟ್ ಕೊಟ್ಕೊಂಡ್ ಬಂದ್ರು ಎಲ್ಲರಿಗೂ. ಇವರು ಎಲ್ಲರೂ ಇವರೇ ಕ್ಲೀನ್ ಚಿಟ್ ಕೊಟ್ಕೊಂಡ್ ಬಂದ್ರು. ಆಯ್ತಾ, ಇವರು ಮಾತ್ರ SITಗಳು ಬಹಳ ವೇಗವಾಗಿ ಕೆಲಸ ಮಾಡ್ತವೆ. ಅದೇ ಇವ್ರು ಮಾಡಿದಂತ ಕೆಲಸಗಳಿಗೆ SITಗಳು ಬೇಗ ಕೆಲಸ ಮಾಡೋದಿಲ್ಲ. ಅಂದ್ರೆ ಇವರು ಕ್ಲೀನ್ ಚಿಟ್ ಸರ್ಕಾರ ಮಾಡ್ಕೊಂಡ್ ಬರೋದು. ಗಮನಿಸಿದ್ರೆ ವೀಕ್ಷಕರೇ, ಈ ನವೆಂಬರ್ ಕ್ರಾಂತಿ ವಿಚಾರದಲ್ಲಿ ಸಾಕಷ್ಟು ಚರ್ಚೆಯನ್ನು ಮಾಡಿದ್ವಿ. ಚರ್ಚೆಯಲ್ಲಿ ಭಾಗಿಯಾದಂಥ ಕಾಂಗ್ರೆಸ್ ವಕ್ತಾರರಾಗಿರುವಂಥ HD ದರ್ಶನ್ ಅವರು, ಹಾಗೆಯೇ ಆಪ್ ವಕ್ತಾರರಾಗಿರುವಂಥ ಡಾಕ್ಟರ್ ದಿನೇಶ್ ಏರೋಳ್ಳಿ ಅವರು, JDS ವಕ್ತಾರರಾಗಿರುವಂಥ ಉಮೇಶ್ ಹೆಜ್ಜೆ ಅವರು, ಹಾಗೆಯೇ BJP ವಕ್ತಾರರಾಗಿರುವಂಥ FS ಸಿದ್ದನಗೌಡನ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ,
ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಂತೂ ಆಗ್ತಾ ಇವೆ. ನವೆಂಬರ್ ಕ್ರಾಂತಿ ಹೀಗೆ ಸೆಪ್ಟೆಂಬರ್ನಿಂದ ಆರಂಭ ಆಗಿದ್ದು ಈಗ ನವೆಂಬರ್ ತನಕ ಬಂದಿದೆ. ಇದು ಮುಂದೆ ಡಿಸೆಂಬರ್ಗೆ ಹೋಗುತ್ತೋ ಅಥವಾ ಸಂಕ್ರಾಂತಿ ತನಕ ಹೋಗುತ್ತೋ ಗೊತ್ತಿಲ್ಲ, ಕಾದು ನೋಡಬೇಕು. ಕಾಂಗ್ರೆಸ್ ಪಕ್ಷದ ನಾಯಕರ ನಿರ್ಧಾರ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನ ನಿರ್ಧಾರ. ಆದರೆ ಈ ಅಧಿಕಾರದ ಕಚ್ಚಾಟಗಳನ್ನು ಬಿಟ್ಟು ರಾಜ್ಯದಲ್ಲಿರುವಂತಹ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಅಂತ ಹೇಳ್ತಾ ಈ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.